ನನ್ನ ಪ್ರಕಾರ ಮದ್ದೂರಲ್ಲಿ ಇದೇ ಇಷ್ಟು ಹೈಟ್ ಮನೆ ಇರೋದು. ಅಂದ್ರೆ ಮನೆಗಳು ಬೇರೆ ಬೇರೆ ಕಟ್ಟಿರ್ಬೋದು, ಈ ಹೈಟ್ ಮನೆ ಇಷ್ಟು ವಾಸ್ತು ಮನೆ ಸೆಟ್ ಮಾಡಿರೋದು ನೀವೇ. ಮತ್ತು ದೇವ್ರ ಮನೆಗೆ ರೂಲ್ಸ್ ಇಲ್ಲ ಆ್ಯಕ್ಚುಲಿ. ದೇವ್ರ ಮನೆಯಲ್ಲಿ ಒಳಗಡೆ ಇಡಂಗಿಲ್ಲ, ಬಾತ್ರೂಮ್ ಮನೆ ಒಳಗೆ ಇಡಂಗಿಲ್ಲ ರೂಲ್ಸ್ ಪ್ರಕಾರ ವಾಸ್ತುವಲ್ಲಿ. ಆವಾಗ ಹಳೆ ಕಾಲದ ವಾಸ್ತು ಕಂಡುಹಿಡಿದಿರೋದು. ಮೆಟ್ಲು ಮನೆಗೆ ಒಳಗಡೆ ಇತ್ತು, ಮೆಟ್ಲು ತೆಗೆದು ಆಚೆ ಹಾಕ್ತಾ ಇದ್ವಿ. ದೇವರು ಊರಲ್ಲಿ ಇದ್ದಿದ್ದ ದೇವ್ರನ್ನ ಒಳಗಡೆ ತಂದ್ವಿ, ಇಲ್ಲ ಹಾಲಲ್ಲಿ ಫೋಟೋ ಹಾಕ್ತಿದ್ವಿ ಅಷ್ಟೇ. ಯಾರ ಮನೆಯಲ್ಲೂ ಸೂರ್ಯ ಹೋದ ಮೇಲೆ ಲೈಟ್ ಹಾಕಬೇಕು, ಒಗಲೇ ಆಗಲೇ ಲೈಟ್ ಹಾಕ್ಕೊಂಡಿದ್ರೆ ಅದು ವಾಸ್ತು ಸರಿ ಇಲ್ಲ ಅಂತಲೇ ಅರ್ಥ. ನಮಸ್ಕಾರ ಸ್ನೇಹಿತರೆ, ಅಖಂಡ ವಾಸ್ತುಗೆ ಸ್ವಾಗತ. ಇವತ್ತು ನಾವು ಮದ್ದೂರಲ್ಲಿದ್ದೀವಿ. ನಮ್ಮ ಯಶವಂತ್ ಅವ್ರು ನಮ್ಗೆ ಹಳೇ ಸ್ನೇಹಿತರು. ಅಂದರೆ ಫಸ್ಟ್ ಮದ್ದೂರು ಕರ್ಸಿದ್ದು ನೀವೇ ಅವಾಗ ನಮಗೆ 2 ವರ್ಷದಿಂದ ಅಲ್ಲಕ್ಕ? 2 ವರ್ಷ ಆಯಿತು. 2 ವರ್ಷದಿಂದ ಬಂದು ಪಾಪ ನಾನು ಕರ್ಕೊಂಬಂದು ಫಸ್ಟ್ ಖಾಲಿ ಜಾಗ ನೋಡಿ ಎಲ್ಲ ಸೆಟ್ ಮಾಡಿ ಇದೇನೇನು ಮಾಡ್ಬೇಕಂತ ಹೇಳಿ ಎಲ್ಲ ರೆಡಿಮೆಂಟ್ ಆಯಿತು. ಚೆನ್ನಾಗಿ ಮಾಡಿದರೆ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ ನಿಮಗೆ ಗೊತ್ತಾಗಿರುತ್ತೆ. ದೇವರ ಆಶೀರ್ವಾದ ಆಯಿತಾ. ಇದೆಲ್ಲ ಕರೆಕ್ಟ್ ಇದೆ, ಚೆನ್ನಾಗಿದೆ. ಅರ್ಜೆಂಟಾಗಿ ದೃಷ್ಟಿ ಕೊಂಬಿಡಿ ಸಣ್ಣ ಸಾಲಲ್ಲ, ಸ್ವಲ್ಪ ದೊಡ್ಡದಾಗಿ ಏನಕ್ಕ. ಯಾಕಂದರೆ ಎಲ್ಲ ಮನೆಗಳು ಚಿಕ್ಕ ಚಿಕ್ಕವ್ರು ಪಾಪ ಅವ್ರ ದೃಷ್ಟಿ ಬಿದ್ದುಬಿಡುತ್ತೆ. ಅರ್ಜೆಂಟಾಗಿ ಕಾಂಪೌಂಡ್ ಏರಿಸಲೇಬೇಕು, ಅದಕ್ಕೆ ರೆಡಿ ಮಾಡಿಸ್ತಾರೆ. ನಾಳೆ ಅಂದರೆ ನಾಳೆ ಇದೆಲ್ಲ ಸೆಟ್ ಮಾಡಿಸ್ಬಿಟ್ಟು ಕಾಂಪೌಂಡ್ ಹಾಕ್ಬೇಕು. ಇಲ್ಲಾಂದರೆ ದೃಷ್ಟಿ ಮಾಮೂಲಿ ಮನುಷ್ಯನ ದೃಷ್ಟಿ ಇದೆಯಲ್ಲಕ್ಕ, ಭಾರಿ ಡೇಂಜರ್ ಆಯಿತಾ. ಯಾಕಂದ್ರೆ ಏನಿಲ್ಲ, ಏರಿಯಾದಲ್ಲಿ ನೀವೇ ಮನೆ ಕಟ್ಟಿದ್ದೀರಾ, ಅದೇನಾಗುತ್ತೆ ಹಬ್ಬ ಅಂದ್ಕೊಂಡು ಹೋಗ್ತಾರೆ ಏನಕ್ಕ. ತಿಂಗಳ ಒಂದು ಅಮಾವಾಸ್ಯೆ ಹುಣ್ಣಿಮೆಗೆ ಒಂದು ಕುಂಬಳಕಾಯಿ ಒಂದು ಹೊಡಿಬೇಕು, ಒಂದು ಕಟ್ಟಬೇಕು, ದೃಷ್ಟಿ ತೆಗೆದು ಹೊಡೆದಾಕಿ ಒಂದು ಕಟ್ಟಿ, ಹಂಗೆ ಬದುಗುಂಬಳ ಹಂಗೆ ಮಾಡ್ತಾನೆ ಇರ್ಬೇಕಾಗ. ಆಮೇಲೆ ಕಲ್ಲುಪ್ಪು ಬಿಳಿ ಸಾಸಿವೆ ಅದೆಲ್ಲ ಮನೆಯಲ್ಲಿ ಇಟ್ಕೊಂಡೇ ಇರಿ ಯಾವಾಗಲೂ, ಮೂಲೆಗಳಲ್ಲಿ ಅಲ್ಲೆಲ್ಲ. ಯಾಕಂದರೆ ಇದು ದೃಷ್ಟಿ ಜಾಸ್ತಿ ಇರುತ್ತೆ. ಮನೆ ಗೃಹಪ್ರವೇಶ ಆಗಿ ಬರೋರು ಹೋಗೋರು ಫುಲ್ ಫಿನಿಶ್ ಮಾಡಿ ದಯವಿಟ್ಟು ಗೃಹಪ್ರವೇಶ ಮಾಡಬೇಡಿ. ಸಿಂಗಲ್ ಕೋಟ್ ಪೇಂಟ್ ಹೊಡೆದ್ಬಿಟ್ಟು ಅರ್ಧಂಬರ್ಧ ಫಿನಿಶ್ ಮಾಡಿ ಎಲ್ಲ ಕರೆದ್ಬಿಟ್ಟು ಊಟ ಹಾಕ್ಬಿಡಿ, ಆಮೇಲೆ ಫಿನಿಶ್ ಮಾಡ್ಕೊಳ್ಳಿ. ಅರ್ಥ ಆಯ್ತು ನಿಮಗೆ? ತುಂಬ ಜನ ಏನು ಮಾಡ್ತಾರೆ ಪಾಪ, ಎಲ್ಲ ರೆಡಿ ಮಾಡಿ ತೋರಿಸೋಣ, ಅವ್ರಿಗೆ ಆಸೆ ನಾವು ಚೆನ್ನಾಗಿ ಕಟ್ಟಿದ್ದೀವಿ ಅಂತ ತೋರ್ಸೋಕ್ಕೆ. ಸೊ ಅದು ಭಾರಿ ಡೇಂಜರ್ ಅಕ್ಕ. ಈಗ ಫಿನಿಶ್ ಮಾಡಿ ನೀವು, ಬಟ್ ಸಿಂಗಲ್ ಕೋಟ್ ಮಾಡಿಬಿಟ್ಟು ಒಂದು ರಫ್ ಆಗಿದ್ರೆ ಇನ್ನು ಏನೆಲ್ಲ ರೆಡಿ ಆಗಿಲ್ಲ ಪಾಪ, ಏನೋ ತೊಂದರೆ ಇಲ್ಲ. ಅವ್ರು ಅನ್ಕೊಂತಾರೆ, ಹೇಳಿದ್ನಲ್ಲ ನಿನ್ಗೆ ಪೇಂಟ್ ಆಮೇಲೆ ಒಂದ್ಸರಿ ಮಾಡಿಸ್ಕೊ, ತಿರ್ಗಾ ಒಂದು ನಿಮ್ಗೆ ಆಮೇಲೆ ಒಂದ್ಸಲ ಮಾಡಿಸ್ಕೊಳ್ಳಿ ಆಯ್ತಾ. ಫುಲ್ ಫಿನಿಶ್ ಮಾಡಿದ್ರಕ್ಕ ಸಿಕ್ಕಾಪಟ್ಟೆ ದೃಷ್ಟಿ ಆಗುತ್ತೆ. ಯಾಕಂದ್ರೆ ಇಷ್ಟು ಚೆನ್ನಾಗಿ ಕಟ್ಟಿದ್ದೀರಾ, ದೃಷ್ಟಿಯಿಂದ ತೊಂದರೆ ಆಗಬಾರ್ದು. ಅದರಿಂದ ಏನು ಬರೋರಿಗೆ ಏನಿದೆ ಅಕ್ಕ, ಬರ್ತಾರೆ, ಅವ್ರಿಗೆ ಏನು ಬೇಕೋ ಪೂಜೆ ಮಾಡ್ತೀವಿ, ಅವತ್ತು ಊಟ ಕಳಿಸ್ಬಿಡ್ತೀವಿ. ನೆಕ್ಸ್ಟ್ ಏನು ಬೇಕೋ ನೀಟಾಗಿ ಡೀಟೇಲಾಗಿ ಇಂಟೀರಿಯರು ಎಲ್ಲ ಚೆನ್ನಾಗಿ ಮಾಡ್ಕೊಳ್ಳಿ. ಅವಾಗ ನೀವು ಕೂತ್ಕೊಂಡು ಚಿಕ್ಕ ಒಂದು ಹೋಮ್ ಮಾಡ್ಕೊಳ್ಳಿ ಇಬ್ಬರೇ ಹಂಗೆ ಮಾಡ್ಕೊಳ್ಳಿ. ಯಾಕಂದರೆ ಮನುಷ್ಯರ ದೃಷ್ಟಿ ಸರಿ ಇಲ್ಲ. ಅದರಿಂದ ನಿಮ್ಮ ಕಷ್ಟ ನಿಮ್ಗೆ ಗೊತ್ತು, ಎಷ್ಟು ಸಾಲ ಮಾಡಿದಿರೋ, ಎಷ್ಟು ಬಡ್ಡಿ ಕಟ್ತಿರೋ ನಿಮ್ಗೆ ಗೊತ್ತಾಗ್ತದೆ. ಮತ್ತೆ ಅದು ಅವ್ರಿಗೇನು ಗೊತ್ತಾಗ್ತದೆ ಅಲ್ವಕ್ಕ? ಅದರಿಂದ ಬನ್ನಿಕ್ಕ ಒಂದ್ಸರಿ ನೋಡೋಣ. ನಾನು ತುಂಬ ದಿವಸ ಆಯ್ತು ಬಂದು. ಇದು ಪಾರ್ಕಿಂಗ್ ಅಲ್ವಕ್ಕ? ಇದು ಪಾರ್ಕಿಂಗ್ ಸೆಟ್ ಮಾಡಿದೆ ಕರೆಕ್ಟಾಗಿ. ಅದು ಲಿಫ್ಟ್ ಮೇಲೆ ಹುಷಾರಾಗಿ ಬನ್ನಿ. ಇದು ಹೇಳಿದ್ರಿ ನಾನು ಡಿಸೈನ್ ಮಾಡ್ತೀನಿ ಅಂತ ಅವಾಗ ಅಲ್ಲ? ಅದೇ ಇದೆಲ್ಲ ವಾಶ್ ಮಾಡಿ ಇದು ಫ್ಲವರ್ ಬರುತ್ತೆ. ಇದು ಮುಂಚೆ ಚಿಕ್ಕದ್ ಮಾಡಿದ್ರಲ್ಲ ಏನೋ ಒಂದು, ಮತ್ತೆ ಏನೋ ಮಾಡಿದ್ವಿ ಇಲ್ಲಿ, ರಿಪೇರಿ ಮಾಡಿದ್ವಿ ನಾವೇ ಅಲ್ವಾ? ಏನೋ ಚೇಂಜ್ ಮಾಡಿದ್ವಿ. ಇಲ್ಲ ಹಿಂಗ್ ಬಂದು ಹಿಂಗೇನು ಕೊಟ್ಟಿದ್ದು, ಇಲ್ಲಿಗೆ ಹೇಳುದು ಕೃಷ್ಣನ ಕೃಷ್ಣದೊಂದು ಸೆಟ್ ಮಾಡ್ಬಿಟ್ಟು ಇಲ್ಲೇ ಇದು ವಾಸ್ತು. ಒಂದು ಗಣೇಶನ್ ಕೂರಿಸಿ ವಾಸ್ತು ಕೆಳಗಡೆ ಅಂಕೋಲೆ ಇದ್ ಮಾಡ್ತೀವಲ್ಲ, ಹೌದೌದು ಮಡಿಗೆ ಇಲ್ಲ ಅದೇ ಲೈಟಿಂಗ್ ಬಿಡ್ಸಿದ ಒಂದು ಗಣೇಶನ್ ಇಡೋಣ. ಅಲ್ಲಿ ಏನೋ ಕಟ್ಟೋದು ಬೇಡ, ಕಟ್ತೀರಾ ಅಲ್ಲಿ? ಏನಿಲ್ಲ, ಲೇಔಟ್ ಶೀಟಲ್ಲಿ ಮಾಡಿ ಅದ್ರ ಮೇಲೆ ಗಣೇಶನ್ ಇಡ್ತಾರೆ. ಏನು ಬೇಡವಾ? ಅಂಕೋಲೆ ಮರ ಇದಕ್ಕೆ ಹಾಕ್ಸ್ಬಿಡಿ ಸಾಕು, ಅಲ್ಲಿಗೇನೆ. ಇದಕ್ಕೆ ಅಲ್ಲ ವಾಸ್ತು ಅಂದಾಗ ಗುಂಡಿ ತೋಡಿ ಮಡಗ್ತಾರೆ, ಒಂದು ಗೊಂಬೆ ಮಾಡಿ. ಅಲ್ಲ ಅದು ಓಕೆ, ಅದು ಒಳಗಡೆ ಹಾಕ್ಬೋದು, ಒಳಗಡೆ ಸೆಟ್ ಮಾಡೋಣ ಬೇಕಾದ್ರೆ. ಅಲ್ಲೇನೋ ಭಾರ ಇಡೋದು ಬೇಡ, ಇದಕ್ಕೆ ಇರಲಿ. ಈ ಡೋರ್ ಇದಕ್ಕೆ ಟಚ್ ಆಗೋ ಥರ ಮಾಡಿ. ಇಲ್ಲ ಆ ಕಡೆ ಬರುತ್ತಾನ. ಹೌದಲ್ಲ, ಹಿಂಗೆ ಟಚ್ ಆಗುತ್ತೆ, ಆ ಕಡೆ ಅಲ್ಲಿ ಟಚ್ ಆಗುತ್ತಲ್ವಾ? ಅಲ್ಲಿ ಟಚ್ ಆಗುತ್ತೆ. ಬನ್ನಿ. ಅದೇ ನಾವೆಲ್ಲೋ ಅಂದರೆ ಬೇರೆ ಥರ ಅಂದ್ಕೊಂಡಿದ್ವಿ ಅವಾಗ, ಇಲ್ಲಿ ನಾರ್ತ್ ಈಸ್ಟಲ್ಲೇ ಕೊಡೋಣ ಅಂತೇಳಿ. ಇದು ಅವಾಗ ಬೇರೆ ಕಡೆ ಎಲ್ಲೂ ಕೊಡಬಾರ್ದು.
ಸೊ ಇದೇನಾಗುತ್ತೆ ಅಂದರೆ ಈ ಥರ ಆ್ಯಕ್ಚುಲಿ ಇವಾಗ ವಾಸ್ತುವಲ್ಲಿ ನಾವು ಕೊಡಲ್ಲ. ಹಾಂ ಈಗ ಎಲ್ಲ ಏನಾಗುತ್ತೆ ಅಂದರೆ ಫಸ್ಟ್ ಫ್ಲೋರ್ಗೆ ಇದು ಸ್ವಲ್ಪ ನಾರ್ತ್ ಈಸ್ಟ್ ಹಳ್ಳ ಆಗುತ್ತೆ ಅಂತಾರೆ ಹೇಳ್ತಾರಲ್ಲ, ಅದರಿಂದ ಚಿಕ್ಕದಾಗಿ ಕೊಟ್ಟಿದ್ದಾರೆ, ಏನು ತೊಂದರೆ ಇಲ್ಲ. ಹಾಂ ಹಾಂ ಬೆಳಕು ಬರೋದು ಚಿಕ್ಕದಾಗಿ ಕೊಟ್ಟಿದ್ದಾರೆ ನೋಡಿ, ಎಲ್ಲ ಕ್ಲೋಸ್ ಇದೆ, ಸ್ವಲ್ಪನೇ ಕೊಟ್ಟಿದ್ದಾರೆ, ಸೈಡಲ್ಲಿ ಕೊಟ್ಟಿದ್ದಾರೆ, ಅದೇನು ತೊಂದರೆ ಇಲ್ಲ ಅಲ್ಲಿಂದ. ಹಾಂ ಓಕೆನಾ, ಬನ್ನಿ. ಇದು ಅಣ್ಣ ಅಡುಗೆ ಇದು ಹಾಲು, ಲಿವಿಂಗ್ ಹಾಲ್ ಅಲ್ಲಿ, ಇದು ಲಿವಿಂಗ್ ಹಾಲ್, ಇದು ಫುಲ್ ಪೂರ್ತಿ ಲಿವಿಂಗ್ ಹಾಲು. ಅಲ್ಲಿ ಬಾಲ್ಕನಿಗೆ ಅಲ್ಲೇ ತಾನೆ ಎಂಟ್ರಿ ಇಲ್ಲ, ಏನಿಲ್ಲ, ಫುಲ್ ಕ್ಲೋಸ್ ಮಾಡ್ಬಿಟ್ಟಿದ್ವಿ. ಹಾಂ ಫುಲ್ ಕಿಟಕಿ, ಆ ಕಡೆ ಕಿಟಕಿ, ಈ ಕಡೆ ಕಿಟಕಿ. ಇದು ಇಲ್ಲಿ ಯಾರನ್ನ ಬಂದ್ರೂ ಇಲ್ಲಿ ಬಂದು ಅಲ್ಲೋಗುತ್ತೆ. ಹೌದು ಓಕೆ, ಬನ್ನಿ. ಕರೆಕ್ಟ್ ಇದೆ, ಇದೆಲ್ಲ ಕರೆಕ್ಟ್ ಇದೆ. ಡೈನಿಂಗ್ ಹಾಲ್. ಹಾಂ, ಇದು ಡೈನಿಂಗ್ ಹಾಲ್, ಅದು ಕಿಚನ್. ಇದೆಲ್ಲ ವುಡ್ ಸಿಗ್ತಾ ಇದು. ಹಾಂ ಅದೇ ವಾಟರ್ ಪ್ರೂಫ್ಗೆ ನೋಡಿ, ಇಷ್ಟು ದೊಡ್ಡ ಕಿಟಕಿ ಡೈನಿಂಗ್ಗೆ. ನಮಸ್ಕಾರ. ನಮ್ಮ ತಂಗಿ ಬೆಂಗಳೂರು ಇರೋ ಸುದ್ಗುಂಟೆಪಾಳ್ಯ. ಓಹೋ, ಅಲ್ಲಿ HL ಹತ್ರ ಸುದ್ಗುಂಟೆಪಾಳ್ಯ. ಇಷ್ಟು ದೊಡ್ಡ ಕಿಟಕಿ ಹೇಳೋದು ನಾನು ಯಾವಾಗಲೂ. ಇಷ್ಟು ನಮ್ಮ ವಾಸ್ತವಲ್ಲಿ ಯಾವಾಗಲೂ ಹೇಳ್ತಾ ಇರ್ತೀನಿ, 12 ಅಡಿ ಹೈಟು ಅಷ್ಟೇ, ಮಿನಿಮಮ್ 12-14 ಅಡಿ ಹೈಟ್ ಇರಬೇಕು. ಇದು 15 ಅಡಿ ಇದೆ. ಹಾಂ, ಇದು 15 ಅಡಿ ಇದೆ ನಮಗೆ. ಅದು ಸ್ವಲ್ಪ ಕಡಿಮೆ ಇತ್ತು ಅಷ್ಟೇ. ಅದು ಕಮ್ಮಿ. ಹೌದು, ಹೈಟು ಕಂಪಲ್ಸರಿ 14 ಅಡಿ ಇದ್ರೇ ಮನೆ ಅಂತ ಅದು ಲೆಕ್ಕ. ವಾಸ್ತು ರೂಲ್ಸ್ ಇರೋದೇ ಹಂಗೆ. ನಮ್ಮ ತುಂಬ ನೀವು ಬೆಂಗಳೂರೆಲ್ಲ ನೋಡಿ, ಎಲ್ಲ 8 ಅಡಿ 10 ಅಡಿ. ತಿಂಗಳು ಟೆನ್ಷನ್ ಅವ್ರಿಗೆ. 1ನೇ ತಾರೀಕು ಬಂತು ಅಂದರೆ EMIಗಳು ಟೆನ್ಷನು. ಅರ್ಥ ಆಯ್ತಾ? ಅದು ಶ್ರಾಮಿಕ ವರ್ಗ ಅಂತೀವಿ. ಅಂದರೆ ಈ ತಿಂಗಳು ಕಷ್ಟಪಟ್ರೇ ಅವನು ಜೀವನ. ಶ್ರಾಮಿಕ ವರ್ಗ ಅಂದರೆ ಕಷ್ಟಪಡ್ತಾ ಇರಬೇಕು. ಹೌದು, ಹಳೆ ಕಾಲದಲ್ಲಿ. ಈಗ ನಮ್ಮ ಮಂಡ್ಯ ಕಡೆ ಏನಂದ್ರೆ ಹೆಂಚ್ ಹಾಕಿಂಗ್ ಹಾಕ್ತಾರೆ, ಅದು 16 ಅಡಿ ಹೈಟ್ ಇರುತ್ತೆ. ಅವರು ಟೆನ್ಷನ್ ಇಲ್ಲ, ವರ್ಷಕ್ಕೊಂದ್ಸಲ ಕಬ್ಬು ಬರುತ್ತೆ, ತೆಂಗು ಬರುತ್ತೆ. ರೈತರ ಮನೆಯಲ್ಲಿ ಹೈಟ್ ಜಾಸ್ತಿ ಇರುತ್ತೆ ನೋಡಿ ರೈತರ ಮನೆಗಳು. ಅವ್ರಿಗೆ ಟೆನ್ಷನ್ ಇರಲ್ಲ, ಸಾಲ ತಗೊಂತಾರೆ. ಅದೇ ಕಬ್ಬು ಬರುತ್ತೆ, ಕೊಡ್ತೀನಿ, ತೆಂಗು ಹಾಕ್ತೀನಿ, ಕೊಡ್ತೀನಿ, ಸಾಲ ತಗೊಂತಾ ಇರ್ತಾರೆ. ಟೆನ್ಷನ್ ಇರಲ್ಲ ಅವ್ರಿಗೆ. ಅದೇ ಬೆಂಗಳೂರಲ್ಲಿ 10 ಅಡಿಯಲ್ಲಿರೋ ಮನೆಯವನಿಗೆ ತಿಂಗಳು ಟೆನ್ಷನ್. ಹೌದಲ್ಲ ಅಕ್ಕ? ಸಂಬಳ 4 ದಿವಸ ಲೇಟ್ ಆಯ್ತು ಅಂದರೆ ಅವನಿಗೆ ಬ್ಯಾಂಕಲ್ಲೆಲ್ಲ ಫುಲ್ ಎಲ್ಲ ಇದಾಗ್ಬಿಡುತ್ತೆ, ಎಲ್ಲ ಚೆಕ್ ಎಲ್ಲ ಬೋನಸ್ ಆಗಿ ಚಿತ್ರಾನ್ನ. ಅದರಿಂದ ಇದು ಮಾಡಿದಾಗ ಇವ್ರಿಗಲ್ಲ, ಇವ್ರ ಮಕ್ಳಿದಾರಲ್ಲ ಈ ರೇಂಜಲ್ಲಿ ಇರ್ತಾರೆ. ಏನೋ ಯಾರಿಗೂ ಇರಲ್ಲ, ಊರಲ್ಲಿ ಸ್ವಲ್ಪ ಮೇಲೆ, ಪ್ರತಿಯೊಂದರಲ್ಲೂ ಅವ್ರು ಯಾವುದೇ ಕೆಲಸ ಮಾಡಲಿ ಟಾಪಲ್ಲಿ ಇರ್ತಾರೆ. ಆ ಎನರ್ಜಿ ನೀವು ಕೊಟ್ಟಿದ್ದೀರ. ನೀವು ಕಷ್ಟಪಟ್ಟಿದ್ದೀರೋ ಏನು ಮಾಡಿದಿರೋ ಗೊತ್ತಿಲ್ಲವಪ್ಪ. ನಿಮ್ಮ ಮಕ್ಕಳಿಗಂತೂ ಅದ್ಭುತವಾಗಿ ಮಾಡಿಕೊಟ್ಟಿದ್ದೀರ. ಅವ್ರ ಜನ್ಮನೂ ನೀವು ನೆನೆಸ್ಕೊಂತಿರಲ್ಲ ಫೋಟೋ ಅಂತ, ಆ ಥರ ಅವ್ರು ನೆನೆಸ್ಕೋಬೇಕು. ಹಾಂ, ನಿಮ್ಮ ತಂದೆ ತಾಯಿ ಮಾಡ್ಬೋದಮ್ಮ. ಅದು ಸ್ಟೋನಲ್ಲಿ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಅದು ಮಾಡ್ಬೋದು. ಬ್ಲಾಕ್ ಕಲ್ಲು ಬರುತ್ತಲ್ಲ, ಬ್ಲಾಕ್ ಸ್ಟೋನಲ್ಲಿ ಆದ್ರೂ ಮಾಡ್ಕೋಬೋದು. ನೆನಪಿಗೆ ಅದು ಅವ್ರು ಇನ್ನ ಒಳ್ಳೇದು ಮಾಡ್ತಾರೆ. ಡೈಲಿ ನೆನ್ಸ್ಕೊಂಡ್ರೆ ನೀವು ಯಾವಾಗ ಮರ್ತೋಗ್ತೀರ, ಅವ್ನು ವರ್ಷಕ್ಕೊಂದ್ಸಲಿ ಅವ್ರಿಗೆ ಇದು ಕೊಡಲ್ಲ. ನನ್ನ ಉದ್ದೇಶ ಅವ್ರು ಕೊಟ್ಟಿರುವಂತದ್ದು ನಾವೇನು ಸಾಧನೆ ಮಾಡಿಲ್ಲ. ಹೌದೌದು, ಅವ್ರ ಆಸ್ತಿ, ಅವ್ರ ಜಾಗ. ಓಹೋ, 8 ಜನ. ಹಂಗಾಗಿ ಅದು ಎಲ್ಲ ಇದಾಗ್ಬಿಡ್ತಾನ. ಜಾಸ್ತಿ ಆಸ್ತಿ ಮಾಡಿದ್ದಾರೆ ಪಾಪ. ಅವರು ಮಕ್ಳು ಜಾಸ್ತಿ ಮಾಡ್ಕೊಂಡು ಅವ್ರಿಗೆಲ್ಲ ಆಸ್ತಿ. ನಾನು ನೀರುಗಂಡು ನೆನ್ಸ್ಕೊತೀನಿ. ಆಮೇಲೆ ಮಕ್ಳು ಗೊತ್ತಿಲ್ಲ, ನಮ್ಮ ತಾಯಿನೂ ಗೊತ್ತಿಲ್ಲ, ನಮ್ಮ ತಂದೆನೂ ಅವ್ರಿಗೆ ಗೊತ್ತಿಲ್ಲ, ಇವ್ರಿಗೂ ಗೊತ್ತಿಲ್ಲ. ಹಂಗಾಗಿ ಅದು ನೆನಪಿರ್ಲಿ ಅಂತ ನನ್ನ ಉದ್ದೇಶ. ಕರೆಕ್ಟ್. ಅವ್ರಿಗೆ ಇಟ್ಟಾಗ ಅವ್ರ ನೆನಪಿರುತ್ತೆ. ಅವ್ರಿಗೂ ಒಂದು ನಮ್ಮ ತಾತ, ಯಾರೋ ನಮ್ಮ ತಾತ ಅಜ್ಜಿ ಅಂತ ತೋರಿಸ್ತಾರೆ ಬಂದವ್ರು. ನಿಜ. ಅವ್ರ ಮಕ್ಳು ಅವ್ರಿಗೆ ತೋರಿಸ್ಕೊತಾರೆ, ಏನೋ ಒಂದು ಇರ್ಲಿ. ನನ್ನ ಪ್ರಕಾರ ಮದ್ದೂರಲ್ಲಿ ಇದೇ ಇಷ್ಟು ಹೈಟ್ ಮನೆ ಇರೋದು. ಅಂದ್ರೆ ಮನೆಗಳು ಬೇರೆ ಬೇರೆ ಕಟ್ಟಿರ್ಬೋದು, ಈ ಹೈಟ್ ಮನೆ, ಇಷ್ಟು ವಾಸ್ತು ಮನೆ ಸೆಟ್ ಮಾಡಿರೋದು ನೀವೇ. ನಮ್ಮ ಖಾಲಿ ಜಾಗದಿಂದ ಒಂದು ನಿಮ್ಮ ಸಲಹೆ ಸಹಕಾರ. ಫಸ್ಟ್ ಆರೋಗ್ಯ ಸಮಸ್ಯೆ ಸ್ವಲ್ಪ ಕಮ್ಮಿ ಇತ್ತು ಇವ್ರಿಗೆ ಸ್ಟಾರ್ಟಿಂಗು. ನಾವು ಇಲ್ಲಿ ಸ್ಟಾರ್ಟ್ ಮಾಡಿದಾಗ ಆರೋಗ್ಯ ಸಮಸ್ಯೆ ತುಂಬಾ ಕಡಿಮೆ ಇತ್ತು. ಯಾವಾಗ ನಾವೆಲ್ಲ ಮನೆಗೆಲ್ಲ ಬಂದಿದ್ರ ಕಾಲು ಇನ್ನ ಎಳಿತೀಯಲ್ಲೋ. ಹೌದು, ಆ ಮನೇನೂ ಹಿಂಗೆ ಸ್ವಲ್ಪ ಅದು ಒಂಚೂರು ಎಫೆಕ್ಟ್ ಇತ್ತು. ಅದು ಇದು ಸ್ಟಾರ್ಟ್ ಆದ್ಮೇಲೆ ಅದು ಡಮ್ಮಿ ಆಯ್ತು. ಇದು ಸ್ಟಾರ್ಟ್ ಆಯ್ತಲ್ಲಮ್ಮ, ಅದು ಡಮ್ಮಿ ಆಗ್ಬಿಡುತ್ತೆ. ಡಮ್ಮಿ ಆಗ್ಬಿಡುತ್ತೆ ಅದು. ಸೊ ಅವಾಗ ಇದು ಆಟೋಮೆಟಿಕ್ ನಿಮ್ಮನ್ನು ನೆಕ್ಸ್ಟ್ ರನ್ನಿಂಗ್ ಆಗ್ಬೇಕು. ಇಲ್ಲಿ ನೀವು ಗ್ರೂಪ್ ಇಲ್ಲಿ ಬಂದ್ಮೇಲೆ ಏನೋ ಬೆಳಗ್ಗೆ ಎದ್ದು ರನ್ ಮಾಡಬೇಕು. ಜಿಮ್ ರೂಮ್ ಇರ್ಲಿ. ಕಿಚನ್ ಒಳ್ಳೆ ಇದಂತ ಅದ್ಭುತವಾಗಿದೆ. ಕಿಟಕಿ ಇದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ಮೊನ್ನೆ ನೋಡಿದೆ, ಇಲ್ಲಿ ಚಿಕ್ಕಮಂಗ್ಳೂರು ನೋಡಿದೆ, ಸೇಮ್ ಇದೇ ಥರ ಒಂದು ಮನೆ ಸಕ್ಕದ ಮಾಡಿದೆ, ಇದೇ ಥರ ವಿಂಡೋಸ್ ಎಲ್ಲ. ನಾನು ಅವ್ರು ರೈಟ್ ಹೇಳಿದ್ದೆ, ಯಾವಾಗ ಕಟ್ಟೋ ಪ್ಲಾನ್ ಕಳಿಸಿದ್ದೆ ಅಷ್ಟೇ.
ಮತ್ತೆ ಕರೆದಿರ್ಲಿಲ್ಲ ಅವರು, ಮೊನ್ನೆ ನೋಡಿದ್ರೆ ಸಕ್ಕದಾಗಿ ಮಾಡಿದ್ದಾರೆ. ಇದು ಫುಲ್ ಅಡಿಗೆ ಮನೆ ಅಲ್ಲಮ್ಮ? ಕಿಚನ್ ಅಣ್ಣ. ಅದೇ ಈಗ ಸ್ಟವ್ಗಳು ಏನಿಲ್ಲ, ಇಲ್ಲೇ ಸ್ಟವ್ ಮಾಮೂಲಿ ಸೇಮ್ ಇಲ್ಲಿ ಬರುತ್ತೆ. ಸಿಂಕ್ ಎಲ್ಲ ಈ ಕಡೆ ತಟ್ಕೋಬೇಕು ಅಣ್ಣ. ಇಲ್ಲೆಲ್ಲ ಸಿಂಕ್ ಈ ಕಡೆ ಬರಬೇಕು, ಇಲ್ಲ ಅಲ್ಲಿ ಬರಬಾರ್ದು, ಇಲ್ಲಿಗೆ ಬರಬೇಕು. ಇಲ್ಲೇ ಮಾಡ್ಕೊಳ್ಳಿ ಇಲ್ಲ, ಯಾಕಂದ್ರೆ ಹ್ಯಾಂಡ್ ವಾಶ್ ಸಣ್ಣ ಪುಟ್ಟ ಇಲ್ಲಿ ಇರ್ತವೆ, ಇಲ್ಲಿ ಮಾಡ್ಕೋಬೋದು. ಇದಣ್ಣ ಇಲ್ಲಿ ಫ್ರಿಜ್ಗಳು ಇವು. ಇಲ್ಲಿ ಫ್ರಿಡ್ಜು ಅದೆಲ್ಲ ನಿಮ್ಗೆ ಏನು ಬೇಕೋ ಕಂಟೈನರ್ಸ್ ಇಟ್ಕೊಳ್ಳೋದು ಅವೆಲ್ಲ ಈಗೆಲ್ಲ ಶೋಕೇಸ್ ಥರ ಬಂದಿದೆಯಮ್ಮ, ಸಪ್ರೇಟಾಗಿ ಮಾಡಿಸ್ಕೋಬೋದು. ಸ್ಟೋರ್ ರೂಮ್. ಇದು ಸ್ಟೋರ್ ರೂಮ್ ಚೆನ್ನಾಗಿದೆ, ಕರೆಕ್ಟ್ ಇದೆ. ಇದು ಅಂದರೆ ಇಲ್ಲಿ ಕುಬೇರ ಮೂಲೆಯಲ್ಲಿ ಸ್ಟೋರ್ ರೂಮು, ಭಾರ ಇಟ್ಕೊಳ್ಳೋದು ಎಲ್ಲ ಮೂಟೆ ಗಿಟ್ಟೆ ಎಲ್ಲ ಇದು ಇಟ್ಕೋಬೋದು. ಸೊ ಇಲ್ಲಿ ಮಾಮೂಲಿ ಇದು ಅಲ್ವಾ ಯುಟಿಲಿಟಿ ಇದು. ಚೆನ್ನಾಗಿದೆ. ಅದೇ ಅಣ್ಣ, ಇದೆ ಇಲ್ಲಿ ಸಿಂಕ್ ಬರುತ್ತೆ. ಹಾಂ, ಇಲ್ಲಿ ಒಂದು ಒಲೆ ಬಂದರೆ ಅಡುಗೆ ಮಾಡ್ಕೊಳ್ಳಿ. ಬಾ ಹಾಂ. ಅಲ್ಲಿ ನಾನ್ ವೆಜ್ ಇದೆ ಇಲ್ಲೇ. ಸ್ಟವ್ ಇರುತ್ತೆ ಅಣ್ಣ, ಇರ್ಲಿ ಬಿಡಿ. ಸಿಂಕ್ ಬರುತ್ತೆ. ಹಾಂ, ನಾನ್ ವೆಜ್ ಕಿಚನ್ ಇದು ಅಲ್ವಾ? ಎಕ್ಸ್ಟ್ರಾ ಇರ್ಲಿ ಅಂತ. ವೆಜ್ ಕಿಚನ್, ನಾನ್ ವೆಜ್ ಕಿಚನ್ ಚೆನ್ನಾಗಿದೆ. ಈ ಕಡೆ ಕಾಂಪೌಂಡ್ ಇದೆಯಾ? ಅದು ಹಿಂದೆ ಇಟ್ಟಿದ್ದೀನಿ ಅಣ್ಣ, ಸೀಟ್ ಇದೆಯಲ್ಲ, ಅದಕ್ಕೆ ಹಿಂದೆ ರೆಡಿ ಮಾಡಿಸ್ತಾ ಇದ್ದೀನಿ. ತೆಗಿಲೇಬೇಡಿ, ಯಾಕಂದ್ರೆ ಇಲ್ಲಿ ಕಾಲುವೆ ಇದೆ ಅಮ್ಮ. ಕಾಲುವೆ ಇರೋದ್ರಿಂದ ಇವ್ರಿಗೆ ಈಗ ಹಿಂದೆ ಕೌಲೆಗೆ ಬೇಸ್ಮೆಂಟ್ ಹಾಕ್ತೀನಿ ನಾನು ಈಗ. ಯಾಕಂದ್ರೆ ಕಾಲುವೆ ಇರೋದ್ರಿಂದ ಇವ್ರಿಗೆ ತುಂಬಾ ಎಫೆಕ್ಟ್ ಇತ್ತು. ನಾವು ಯಾವಾಗ ಅದು ಎಲ್ ಶೇಪ್ ಹಾಕಿದ್ವೋ ಅಲ್ಲಿಂದ ನಮಗೆ ಪ್ಲಸ್ ಆಗೋಯ್ತು. ಇದು ದೇವ್ರ ಮನೆ ಅಲ್ಲಕ್ಕ? 1 2 ಸ್ಟೆಪ್ ಮಾಡಿದ್ದೀರಾ? ಅದೇ ಮೇಲ್ಗಡೆ ಅದಕ್ಕೂ ಫೋಟೋ ಇಡಕ್ಕೆ ಕೆಳಗಡೆ. ಇದು ಇವ್ರದ್ದು ಐಡಿಯಾ ಅಣ್ಣ, ಇದೊಂದು ಆದಂಗೆ ಸ್ಟೆಪ್ ಇದೆ, ಕರೆಕ್ಟ್ ಆಗಿದೆ, ಏನು ತೊಂದರೆ ಇಲ್ಲಮ್ಮ. ಮತ್ತು ದೇವ್ರ ಮನೆಗೆ ರೂಲ್ಸ್ ಇಲ್ಲ ಆ್ಯಕ್ಚುಲಿ. ದೇವ್ರ ಮನೆಯಲ್ಲಿ ಒಳಗಡೆ ಇಡಂಗಿಲ್ಲ, ಬಾತ್ರೂಮ್ ಮನೆ ಒಳಗೆ ಇಡಂಗಿಲ್ಲ ರೂಲ್ಸ್ ಪ್ರಕಾರ. ವಾಸ್ತವಲ್ಲಿ ಅವಾಗ ಹಳೆ ಕಾಲದ ವಾಸ್ತು ಕಂಡುಹಿಡಿದಿರೋದು. ಮೆಟ್ಲು ಮನೆಗೆ ಒಳಗಡೆ ಇತ್ತು, ಮೆಟ್ಲು ತೆಗೆದು ಆಚೆ ಹಾಕ್ತಾ ಇದ್ವಿ. ದೇವರು ಊರಲ್ಲಿ ಇದ್ದಿದ್ದ ದೇವ್ರನ್ನ ಒಳಗಡೆ ತಂದ್ವಿ. ಇಲ್ಲ ಹಾಲಲ್ಲಿ ಫೋಟೋ ಹಾಕ್ತಿದ್ವಿ ಅಷ್ಟೇ. ಒಂದು ಹಾಲಿರೋದು ನೀವೆಲ್ಲ ಹೋಗಿ ಈಗ ಹಳೆ ಮನೆಗೆ ಈಗ ನೋಡ್ಕೊಂಬಂದೆ ಮೊನ್ನೆ ಮದ್ದೂರಲ್ಲಿ. ಈಗ ಹಳೆ ಮನೇಲಿ ಹಿಂಗೆ ಇಲ್ಲೇ ಇದ್ದಾವೆ ಅವ್ರ ದೇವ್ರ ಮನೆ ಇಲ್ಲ. ಹಿಂಗೆ ಲೈನಾಗಿ ಹಾಲಲ್ಲಿ ಲೈನಾಗಿ ಎಲ್ಲ ಫೋಟೋಗಳು ಇಟ್ಕೊಂಡಿರೋದು. ಸೊ ಈಗ ಸ್ವಲ್ಪ ಮಾಡ್ರನ್ಗೆ ಏನಾಯ್ತು, ಹಳೆ ಮನೆ ಇದ್ದಾಗ ಸೂರ್ಯ ಮುಳುಗು ಕಡೆ ಬಾಕ್ಲಿತ್ತು ದೇವ್ರ ಮನೆ. ಹಿಂಗೆ ಸೂರ್ಯನ ಕಡೆ ಪೂಜೆ ಮಾಡ್ಬೇಕು. ಹೌದು, ಆ ಕಾನ್ಸೆಪ್ಟ್ ಅಕ್ಕ. ಈಗೇನ್ ಮಾಡ್ತೀವಿ, ನಮ್ ಸ್ವಲ್ಪ ಕನ್ವೀನಿಯಂಟ್ಗೆ ದೇವರು ಮನೆ ಸಪ್ರೇಟ್ ಮಾಡ್ತಾ ಇದ್ವಿ. ಅದಕ್ಕೆ ರೂಲ್ಸ್ ಇಲ್ಲ, ಅರ್ಥ ಆಯ್ತಕ್ಕ? ನಾವೇನು ಪ್ರಾಣ ಪ್ರತಿಷ್ಠಾಪನೆ ಮಾಡೋದಿಲ್ಲ ದೇವ್ರನ್ನ, ಡೈರಿ ಹೋಮ ಹವನಗಳು ಮಾಡಲ್ಲ. ಅವೆಲ್ಲ ಇದ್ದಾಗ ವೈಬ್ರೇಷನ್ ಜಾಸ್ತಿ ಇರುತ್ತೆ, ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ರೂಲ್ಸ್ ಇರುತ್ತೆ. ವಿಗ್ರಹ ಆರಾಧನೆ ನಿಮ್ಮ ಮನೇಲಿ ಮಾಡಲ್ಲ. ಇಷ್ಟು ದಪ್ಪ ವಿಗ್ರಹಾರಣೆ ಮಾಡಿದಾಗ ಲೆಕ್ಕ ಬರುತ್ತೆ ಅದು, ಅಲ್ವಾಕ? ಮಾಮೂಲಿ ನಾವು ಫೋಟೋ ಇಟ್ಕೊಂಡು ಮನೆ ದೇವರು, ನಮ್ಮ ಇಷ್ಟ ದೇವರು, ಧರ್ಮಸ್ಥಳಕ್ಕೆ ಹೋದಾಗ ಒಂದು ಫೋಟೋ, ತಿರುಪತಿಗೆ ಹೋದಾಗ ಒಂದು ಫೋಟೋ ತಂದು ಇಡ್ತೀವಿ, ಪೂಜೆ ಮಾಡ್ತೀವಿ. ಸೊ ಅದಕ್ಕೋಸ್ಕರ ರೂಲ್ಸ್ ರೆಗ್ಯುಲೇಷನ್ಸ್ ಹಿಂಗೆ ಅಂತ ಇಲ್ಲ. ದೇವ್ರ ಮನೆಗೆ ರೂಲ್ಸ್ ಇಲ್ಲ ಮನೆಯ ಒಳಗಡೆ ಇಟ್ಕೊಳ್ಳೋಕ್ಕೆ. ನೀವೇನಾದರೂ ಮಾಡ್ತೀರಲ್ವ, ಏನೋ ಸಪ್ರೇಟಾಗಿ ಡೈಲಿ ಹೋಮ ಹವನಗಳು, ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅಭಿಷೇಕ ಪೂಜೆ ಮಾಡಿದಾಗ ಅದು ಪ್ರಾಬ್ಲಮ್. ಸರಿಕ? ಇದು ಬೆಡ್ರೂಮ್ ಅಲ್ಲ? ಬೆಡ್ರೂಮ್. ಕರೆಕ್ಟ್ ಆಗಿದೆ, ಪಕ್ಕ ಇದೆ. ಅವಾಗ ನೀವು ಅಲ್ಲ ಆಲ್ರೆಡಿ ಆಗಿತ್ತು, ಅವಾಗ ಆಗಿದ್ದಿದೆ ಎಲ್ಲ ಕಟ್ತಾ ಇದ್ವಿ. ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ. ಇದು ಸೌತ್ ತಲೆ ಹಾಕ್ತಾ ಇದೀರಾ, ಪರ್ಫೆಕ್ಟ್ ಆಗಿದೆ. ಬಾತ್ರೂಮ್ ಅಣ್ಣ. ಬಾತ್ರೂಮ್ ಅದು ಕರೆಕ್ಟ್ ಇದೆ. ಅದು ಮಿರರ್ ಇಲ್ಲಿ ಎಷ್ಟು ಹೌದು ಅದಕ್ಕೆ ಸರಿ ಅಣ್ಣ, ಕರೆಕ್ಟ್ ಇದೆ. ಆವಾಲ್ಗಿದೆ, ಹೌದು. ಹಿಂಗೆ ಸ್ಕ್ವೇರ್ ಇರಬೇಕು ಅಂತ ನಮ್ದು ಪ್ಲಾನಿಂಗ್. ಅದೇ ಇಲ್ಲಿತ್ತು. ನಿಮ್ಮ ಇಂಜಿನಿಯರ್ ಬೇರೆ ತರ ಮಾಡಿದ್ರು, ನಾನು ಎಲ್ಲ ಸೆಟ್ ಮಾಡಿ ಹಿಂಗೆ. ಹೌದು ಹೌದು ಹ್ಯಾಂಡ್ ವಾಶ್ಗೆ ಹೌದೌದು ಹೌದು ಸ್ಕ್ವೇರ್ ಆಗಿ ಮಾಡಿದ್ದೀವಿ ಬಮ್ಮ, ಕರೆಕ್ಟ್. ಸೊ ಇದೆಲ್ಲ ನೋಡಿ, ಎಲ್ಲ ಕ್ಲಾಡಿಂಗ್ ಮಾಡಿದ್ದಾರೆ ಮೇಲೆ ವಾಲ್ಗೆಲ್ಲ, ಪೂರ್ತಿ ಮೇಲೆವರೆಗೂ ಕ್ಲಾಡಿಂಗ್ ಮಾಡಿದ್ದಾರೆ. ದೇವ್ರ ಮನೆ ಮೇಲೆ ಟಾಪ್ ಲೈಟ್ ಕೊಟ್ಟಿದ್ದಾರೆ, ಮತ್ತೆ ಫುಲ್ ಟಾಪ್ ಲೈಟ್ ಕೊಟ್ಟಿದ್ದಾರೆ. ಸೂರ್ಯನ ಬೆಳಕು ಬರುತ್ತಲ್ಲ ಎಲ್ಲ. ಪ್ಯಾಲೇಸ್ ಇದ್ದಂಗೆ ಇದೆ ಅಣ್ಣ. ಮೈಸೂರು ಪ್ಯಾಲೇಸ್ ಒಳಗಡೆ ಹೋದ್ರೆ ಇಷ್ಟು ಹೈಟ್ ಇರುತ್ತೆ. ದೊಡ್ಡ ಮೈಸೂರು ರಾಜರು ಏನು ಕಟ್ಟಿದ್ರು ಇಷ್ಟು ಹೈಟ್ ಇರ್ತಾಯಿತ್ತು. ಅವ್ರ ಹೈಟ್ ಕಡಿಮೆ ಕಟ್ತಿರ್ಲಿಲ್ಲ. ಅದೇನೇ ಆಫೀಸ್ ಕಟ್ಟಲಿ, ಸ್ಕೂಲ್ ಕಟ್ಟಲಿ, ಕಾಲೇಜ್ ಕಟ್ಟಲಿ, ಈ ಹೈಟ್ ಇರ್ತಾಯಿತ್ತು. ಅದಕ್ಕೆ ಅವ್ರು ಇನ್ನೂ ಹೈಟ್ ಆಗಿ ಅವ್ರನ್ನ. ಅದಕ್ಕೆ ಪರ್ಫೆಕ್ಟ್ ಆಗಿತ್ತು. ಬೆಳಕು ಗಾಳಿಗೆ ಇಲ್ಲಿ ಕತ್ಲಾಗ್ದಿರಾ ಚೆನ್ನಾಗಿದೆ. ನಾನು ಅವತ್ತೇ ಹೇಳಿದೆ ಚೆನ್ನಾಗಿತ್ತು ಇದು ಅಂತ. ಎಲ್ಲ ಬೆಳಕಿನ ಮನೆ ಅಣ್ಣ. ಹೌದು, ಬೆಳಕಿನ ಮನೆನೇ ಇದು. ವಾಸ್ತು ಇದು ಬೇಕಾಗಿದೆ. ಅದೇ ನಮ್ಮ ವಾಸ್ತು ಅಂದರೆ, ಯಾರ ಮನೆಯಲ್ಲೂ ಸೂರ್ಯ ಹೋದ ಮೇಲೆ ಲೈಟ್ ಹಾಕಬೇಕು.
ಒಗಲೇ ಅಗಲ ಲೈಟ್ ಹಾಕೊಂಡಿದ್ರೆ ಅದು ವಾಸ್ತು ಸರಿ ಇಲ್ಲ ಅಂತಲೇ ಅರ್ಥ. ಹಾಗೆಲ್ಲ ದನ ಕರು ಸಾಕ್ತಿದ್ದೋಣ, ಹ್ಮ್ ಅದಕ್ಕೆ ಅದು ನನ್ನ ಇದು ಬಸವ ಕರು ಇರ್ಲಿ ಅನ್ಬಿಟ್ಟು ಇಷ್ಟೊಂದು ಡಿಸೈನ್ ಮಾಡಿಸಿದ್ದೀರಾ. ಕಾಮಧೇನು. ಚೆನ್ನಾಗಿ ಮಾಡೋದು, ಚೆನ್ನಾಗಿದೆ. ಕಣ್ಣಿಗೆ ಒಂಚೂರು ಏನಾದ್ರು ಮಾಡ್ಬೇಕಿತ್ತು, ಕಣ್ಣಿಗೆ ಮಾಡೋದಂತೆ ಅಂತೆಲ್ಲ ಕೇಳಿದ್ವಿ. ಅದು ಕಲ್ಲಲ್ಲಿ ಅಷ್ಟೇ ಅಂತ ಬರೋದಂತೆ. ನ್ಯಾಚುರಲ್ ಇಲ್ಲ ಏನೋ ಮಾಡ್ಬೋದು ಏನ್ ತೊಂದರೆ ಇಲ್ಲ. ನಾವೇನಾದ್ರು ಹೌದು, ಆ ಬ್ಲಾಕ್ ಇದ್ರ ತರ ಮಾಡಿ ಈ ತರ ಕಣ್ಣು ಮಾಡ್ಬೋದು, ಸೆಟ್ ಮಾಡಿ. ಅದೇ ಪೇಂಟಿಂಗ್ ವರ್ಕ್ ಆರ್ಟಿಸ್ಟ್ ಬಿಡಿ, ಫೈನಲ್ ಮಾಡಿಸ್ಬಿಡೋ. ಆರ್ಟಿಸ್ಟ್ ಬಂದಾಗ ಕಣ್ಣು ಬರ್ಸಿ ಇಲ್ಲ ಅದನ್ನೇ ಇನ್ನ ತುಂಬಾ ಅದ್ಭುತವಾಗಿ ಮಾಡ್ತಾರೆ ಆರ್ಟಿಸ್ಟ್ ಬಂದ್ರೆ. ಸರ್ ಇದು ಕಲ್ಲಲ್ಲಿ ಕೊಟ್ಟಿರೋದು, Stone, ಕಲ್ಲಲ್ಲಿ stone. ಮಾಡಿರೋದು ಇದು. ಕಲ್ದಾ? ಪೂರ್ತಿ ಎಲ್ಲ ಕಲ್ಲೇ ಸರ್. ಓಹೋ, ಫುಲ್ಲು ಗ್ರಾನೈಟೇ. ಸರಿ ಸರಿ ಸರಿ. ಆ ಮೂಗಲ್ಲೇ ಸ್ವಲ್ಪ ಡಾರ್ಕ್ ತರ ಅವೆಲ್ಲ ರಿಯಾಲಿಟಿ ಕೊಡ್ಬೋದು. ಸರಿ ಅಣ್ಣ, ಪೇಂಟಿಂಗ್ ಅಲ್ಲಿ ಕೊಡ್ಬೋದು, ತೊಂದರೆ ಇಲ್ಲ. ಕೈಲಿ ಮಾಡಿಸ್ಬೇಕಂತ. ಮಾಡಿಸ್ಬೋದು. ಬನ್ನಿ, ಇದು ಮಾಸ್ಟರ್ ಬೆಡ್ರೂಮ್ ಅಲ್ಲ? ಎಷ್ಟು ಅದು ಮಾಸ್ಟರ್. ಇದರಿಂದ ನಾನು ಅವ್ರಿಗೆ ಆಕ್ಚುಲಿ ಡಿಸೈನ್ ಅಲ್ಲಿ ಹೇಳಿದ್ದೆ, ಆಗ ಅವ್ರಿಗೆ ಕುಬೇರ್ ಮೂಲೆಯಲ್ಲಿ ಆ ವಿಂಡೋ ಇರಬಾರ್ದು ಅಂತ. ಇದು ಕೆಳಗಡೆ ರೂಮಲ್ಲಿ ಹೆಂಗಿದೆ, ಅಲ್ಲೊಂದಿದೆ ಅಲ್ವಮ್ಮ? ಇದು ಫುಲ್ ನೈಋತ್ಯ ಅಂತ ಬಂತಲ್ಲಮ್ಮ, ಫುಲ್ ಕುಬೇರ್ ಮೂಲೆ ಬಂತು. ಸಿಕ್ಕಾಬಡೆ ಖರ್ಚಾಗ್ಬಿಡ್ತದೆ ದುಡ್ಡು ಕಟ್ಟವಾಗಲೇ. ಈಗೇನು ಮುಚ್ಚಿಸ್ಬೇಕು? ನಾನು ಈ ಫ್ಲೋರ್ ಮೇಲೆ ಬಂದಿಲ್ಲ. ಹೌದು, ನಾನು ಈ ಫ್ಲೋರ್ಗೆ ಬಂದಿಲ್ಲ ಮೇಲೆ. ನಾನು ಆಕ್ಚುಲಿ ಫಸ್ಟ್ ಕೆಳಗಡೆ ಫ್ಲೋರ್ ಮಾತ್ರ ಕರೆದಿದ್ದು. ಅಲ್ಲ, ಈಗ ಕ್ಲೋಸ್ ಮಾಡ್ಬಿಡೋದು, ತೆಗಿದ್ಬೇಡಿ. ಇದು ಬೇಡ, ಇದನ್ನ ಮಾತ್ರ ಕಂಪಲ್ಸರಿ ಕ್ಲೋಸ್ ಮಾಡೋ ತರ ಕ್ಲೋಸ್ ಮಾಡಿ ಏನಾದರೂ ಡಿಸೈನ್ ಮಾಡಿಸ್ಬಿಡ್ರಮ್ಮ. ಹಾಂ, ಏನಾದರೂ ಅದನ್ನ ಕ್ಲೋಸ್ ಮಾಡಿಬಿಟ್ಟು ಅದ್ರ ಮೇಲೆ ಏನಾದರೂ ಒಂದು ಅಲ್ಲಿ ಲೈಟಿಂಗೇ ಬರಬಾರ್ದು. ಅಲ್ಲಿ ಸೂರ್ಯನ ಕಿರಣ ಬರಬಾರ್ದು, ಲೈಟೇ ಬರಬಾರ್ದು ಅಲ್ಲಿ. ಸೌತ್ ವೆಸ್ಟ್ ಎಷ್ಟು ಡಾರ್ಕ್ ಇದ್ರೆ ಅಷ್ಟು ಒಳ್ಳೇದು. ಇದು ಪರ್ಫೆಕ್ಟ್ ಆಗಿದೆ. ಇದು ತುಂಬ ಚೆನ್ನಾಗಿದೆ. ಇದು ದೊಡ್ಡದಾಗಿದೆ, ಇಲ್ಲಿ ಬರುತ್ತೆ ಲೈಟು, ಅದು ಬರುತ್ತೆ. ಇದು ಮಾತ್ರ ಬೇಡಮ್ಮ, ಭಾರಿ ಡೇಂಜರ್ ಅದು. ಅದು ನಿಮ್ಮ ರೂಮ್ ಇದು ಅಲ್ವಾ? ಮುಚ್ಚಿಸ್ಬೇಕಣ್ಣ 100%. ಬೇಡ ಅದು ಹೆಂಗೆ ಐಡಿಯಾ ಮಾಡ್ತಾರೆ ಮಾಡಿ. ಅಂದ್ರೆ ಕಿಟಕಿ ಹಾಕಿದ್ರು ಓಪನ್ ಆಗೋ ತರ ಏನಾರ ಮಾಡೋದು? ಇಲ್ಲ, ಇದನ್ನ ಹಂಗೆ ಇರಲಿ ಬೇಕಾರೆ. ಆಚೆಯಿಂದ ಒಂದು ಪ್ಲೇವುಡ್ ಶೀಟ್ ಹಾಕಿ ಕ್ಲೋಸ್ ಮಾಡ್ಬಿಟ್ರೆ ಸಾಕು ನನಗೆ. ಇಲ್ಲಿಂದ ಒಳಗಡೆ ಇಲ್ಲ, ಆಚೆಯಿಂದ ನೋಡಕ್ಕೆ ಕಿಟಕಿ ತರ ಕಾಣ್ಲಿ ಅಮ್ಮ. ನಮ್ ಒಳಗಡೆ ಕ್ಲೋಸ್ ಆಗ್ಬಿಟ್ರೆ ಸಾಕು. ತೋರ್ಸೋದು ಇದು ಕುಬೇರ್ ಪಕ್ಕ ಕುಬೇರ್ ಮೂಲೆ ಬರುತ್ತದು ನೋಡಿ. ನಿಮಗೆ ಮನೆ ಲೆಕ್ಕ ಹಾಕೊಂಡ್ರೆ ಫುಲ್ ಕುಬೇರ್ ಮೂಲೆ ಇದು. ಕುಬೇರ್ ಮೂಲೆಗೆ ವಿಂಡೋ ಬರುತ್ತೆ. ನಾಳೆನೆ ಪ್ಲೇವುಡಲ್ಲಿ ಕ್ಲೋಸ್ ಮಾಡಿಬಿಡಿ, ಆಮೇಲೆ ಫಿನಿಶ್ ಮಾಡ್ಕೊಳ್ಳಿ ಏನಾದರೂ. ಸರಿ ನೋಡಿ, ಇದೆಯಲ್ಲ ಈ ಡಿಸೈನು ಆಚೆ ಕಾಣಲಿ ಹಂಗೆ. ಇಲ್ಲಿಗೆ ಕ್ಲೀನಾಗಿ ಒಂದು ಕ್ಲೋಸ್ ಮಾಡಿಸ್ಬಿಡಿ. ಸರಿ ಅಣ್ಣ, ಕ್ಲೋಸ್ ಮಾಡಿಸಿ ಈ ವಾಲ್ ಥರನೇ ವೈಟ್ ಮ್ಯಾಚಿಂಗ್ ಮಾಡಿಬಿಟ್ರೆ ಆಯಿತು. ಇದೇನು ಬಿಲ್ಡಿಂಗ್ ಮಾಡಿದರೆ ಇಷ್ಟಕ್ಕೆ ಪ್ಲೇವುಡ್ ಇಷ್ಟನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಡಿಸೈನ್ ಮಾಡ್ಕೊಂಬಿಡಿ ಅಷ್ಟೇ. ಯಾವುದೇ ಕಾರಣಕ್ಕೂ ಇದು ನಾಳೆನೇ ಮಾಡಿಸ್ಬಿಡಿ. ಆಯ್ತು, ನಾಳೆ ಅಂದರೆ ನಾಳೆ ಮಾಡಿಸ್ಬೇಕು. ಸರಿ. ಇಲ್ಲಾಂದರೆ ಸುಮ್ಮನೆ ವೇಸ್ಟ್ ಆಗ್ತಾ ಇರುತ್ತೆ. ಯಾವುದ್ರಲ್ಲೂ ವೇಸ್ಟು, ಪ್ಲೇವುಡ್ ವೇಸ್ಟು, ಇದರಲ್ಲೂ ವೇಸ್ಟು. ಅದೇ ಕುಬೇರ್ ಮೂಲೆ ಅಣ್ಣ, ಲಾಕರ್ಗೆ ಇಲ್ಲೇ ಇಲ್ಲಿ ಇಲ್ಲೆಲ್ಲ ಫೈಲ್ಸು ಅದು ಇದು ಏನು ಇಡ್ಬೋದು, ಡಾಕ್ಯುಮೆಂಟು. ಒರಿಜಿನಲ್ ದುಡ್ಡು ಇಡೋದು ಉತ್ತರದ ವಾಲ್ಗೆ ಇಡಬೇಕು. ಆ್ಯಕ್ಚುಲಿ ಒಂದು ಬಾಕ್ಸ್ ಟೈಪ್ ಮಾಡಿ. ಎಲ್ಗಣ ಕುಬೇರ ಅಂದರೆ ಈ ಕಡೆ ಬರ್ತಾನೆ, ಇಲ್ಲಿದೆಯಲ್ಲ ಈ ಕಡೆ, ಇಲ್ಲೆಲ್ಲಾದ್ರೂ ಒಂದು ಬಾಕ್ಸ್ ಟೈಪ್ ಮಾಡ್ಕೊಬೋದು. ಉತ್ತರದ ವಾಲಲ್ಲಿ ಇರಬೇಕು. ಅಲ್ಲಿ ಚಿನ್ನ ಬೆಳ್ಳಿ ಇಟ್ಕೋಬೋದಾ? ಎಲ್ಲ ಭಾರ ಇರೋದು ಎಲ್ಲ ಅಲ್ಲಿ ಇರೋದು. ಫೈಲ್ಸ್ ದುಡ್ಡು ಕಾಸು ಲಕ್ಷ್ಮಿ ಈ ಕಡೆ ಈ ವಾಲ್ಗೆ ಇಟ್ಟರೆ ಒಳ್ಳೇದು. ಇಟ್ಕೋಬೋದು. ಇಲ್ಲೆಲ್ಲ ಬಟ್ಟೆ ಜೋಡಿಸ್ತಾರೆ, ರೇಷ್ಮೆ ಬಟ್ಟೆ ಅಲ್ಲ ಹೇಳಿದ್ದು ನಾವು. ಆ ಬಟ್ಟೆಯಲ್ಲೇ ಬಂಗಾರ ಇಕ್ಕೋದು, ಬಟ್ಟೆಯಲ್ಲೇ ದುಡ್ಡು ಇಕ್ಕೋದು, ಬಟ್ಟೆಯಲ್ಲಿ ಹಂಗಿರಬಾರ್ದು. ಇದೇನಿದ್ರು ಸಪ್ರೇಟಾಗಿ ನಿಮ್ಮ ದುಡ್ಡಿಗೆ, ಬಂಗಾರಕ್ಕೆ, ಬೆಳ್ಳಿಗೆ ಇಟ್ಕೊಂಡ್ಬಿಡ್ಬೇಕು. ಬಟ್ಟೆ ಈ ಕಡೆ ಇಟ್ಕೋಬೇಕು. ಇದು ವಾಶ್ರೂಮ್, ಇದು ಫುಲ್ ವಾಶ್ರೂಮ್ ಥರ ಇದು ಅಲ್ಲಿವರೆಗೂ. ಇದು ಡ್ರೆಸ್ಸಿಂಗು. ಡ್ರೆಸ್ಸಿಂಗ್ ಅದೇ. ಇದು ಬಾತ್ರೂಮ್. ಆಮೇಲೆ ಅದು ಡ್ರೆಸ್ಸಿಂಗ್ ಆಯಿತು. ಇದ್ರಲ್ಲಿ ಕಮೋಡ್ ಈ ಕಡೆ ಬರುತ್ತಲ್ವಾ? ಇಲ್ಲಿ ಬರುತ್ತೆ ಬಾತ್ರೂಮ್. ಮೂಲೆಗೆ ಹಾಕ್ಬಾರ್ದು ಅಂತ ಹೇಳಿದ್ದೆ. ಇಲ್ಲ, ಇಲ್ಲೇ ಕೊಡಿ. ಯಾಕಂದ್ರೆ ಅಗ್ನಿ ಮೂಲೆ ಬರುತ್ತೆ, ಆ ಕಡೆ ಹಾಕ್ಬೇಡ, ಈ ಕಡೆ ಕರೆಕ್ಟ್ ಇದೆ ಬಿಡು. ಚೆನ್ನಾಗಿದೆ, ಕರೆಕ್ಟಾಗಿದೆ. ಸರಿ. ಅದೇ ಇದು ಚೆನ್ನಾಗೈತಿ. ಇದು ನಾರ್ತ್ ಡೋರ್ ಆಯಿತು, ಇದು ಈಸ್ಟ್ ಡೋರ್ ಆಯ್ತು. ಇದಕ್ಕೆ ಅದೇ ಇದು ಈಸ್ಟ್. ಕೆಳಗಡೆ ಈಸ್ಟ್ ಇಲ್ಲ ನಮಗೆ. ಈ ಫ್ಲೋರಲ್ಲಿ ಈಸ್ಟು ಇದೆ, ಈ ಫ್ಲೋರ್ಗೆ ಈಸ್ಟು ಇದೆ, ನಾರ್ತು ಇದೆ. ಕೆಲವು ಇಂಜಿನಿಯರ್ ಕರೆಕ್ಟ್ ಮಾಡೋರೆ, ಕೆಲವು ಅದೇ ಏನು ಮಾಡೋದು, ಅದಕ್ಕೆ ಈಗ ಶೋ ಮಾಡಕ್ಕೆ ಹೋಗ್ತಾರೆ ಅಷ್ಟೇ. ಅವ್ರಿಗೇನು ಗೊತ್ತಾ, ಈ ಬಿಲ್ಡಿಂಗ್ ಶೋ ಮಾಡಿದ್ರೆ
ಇನ್ನೊಂದು ತೋರಿಸ್ತಾರೆ, ಬೇರೆಯವರು ತೋರಿಸಿ ಇಲ್ಲಿ ಚೆನ್ನಾಗಿ ಮಾಡಿದ್ದೀನಿ, ಹಿಂಗೆ ಬಂದಿದೆ, ನಾವು ಹಿಂಗೆ ಮಾಡ್ತೀವಿ ಅಂದಾಗ ಎಲ್ಲರೂ ಅದೇ ಆಸೆ ಪಡೋದು ಅದೇ. ನಾವು ನೆಮ್ಮದಿಯಾಗಿರಬೇಕು ಅಂತ ಇವತ್ತು ಕಾಲದಲ್ಲಿ ಯಾರು ಆಸೆ ಪಡೋಲ್ಲ, ನಮ್ಗೆ ವಾಸ್ತು ಬೇಕು ಅಂತ ಯಾರು ಕೇಳಲ್ಲ. ಡಿಸೈನ್ ಚೆನ್ನಾಗಿದೆ, ನಮ್ಮ ಮನೆ ಬಂದವರೆಲ್ಲ ಸಕ್ಕದಾಗಿ ಮಾಡಿದಿರಿ ಅಂತಾರ ಅಷ್ಟೇ. ಅದು ಎರಡು ಇರಬೇಕು ಅಂತ ಅಣ್ಣ. ನೀನು ಎಡಿರ್ಬೇಕು ಅಂತ ಕೇಳ್ತೀಯ, ಬೇರೆಯವರು ಟ್ರೈ ಮಾಡಿದ್ದಾರೆ. ಹಾಂ, ಅಲ್ಲಿ ಮ್ಯಾಕ್ಸಿಮಮ್ ಸಣ್ಣ ಪುಟ್ಟ ಬಿಟ್ಟರೆ ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ನೀನು ಈ ಮೇಲೆ ಮಾಡೋವಾಗ ನಂಗೆ ಒಂದ್ಸಲ ಕರೆದಿಲ್ಲ. ಓ ಅಣ್ಣ, ಕಟ್ಟವಾಗ ಕರೆದಿದ್ರೆ ಅವರು ಎಲ್ಲ ಕರೆಕ್ಟ್ ಆಗಿ ಇಡ್ತೀನಿ ಬಿಡೋಣ, ಏನಿಲ್ಲ. ನಾನು ಮರ್ತ್ಕೊಂಡು ಬಿಸಿ. ಏನಾಯ್ತು ಗೊತ್ತಾ, ಇನ್ನು ಈ ಡೋರು ಈಗ ಕೊಟ್ರಲ್ವಾ, ನನ್ನ ಕೇಳಿದ್ರೆ ಮಗಳ ರೂಮ್ಗೆ ಆ ಲಾಸ್ಟ್ ಕೊಡ್ತಿದ್ದೆ ಅಷ್ಟೇ. ನಾನು ಬಂದಿದ್ರೆ ಅವಾಗ ಮಾಡ್ತಿದ್ದೆ, ಇಲ್ಲಿ ಬಿಟ್ಟು ಅಲ್ಲಿ ಕೊಟ್ಬಿಡ್ದೆ ಪಕ್ಕ ನಾಸ್ಟಿಸ್ ಬಂದ್ಬಿಡೋದು. ಈಗ ಏನಾಗುತ್ತೆ, ಒಳಗಡೆ ಹೋದಾಗ ಆ ಹುಡುಗಿಗೆ ಅಗ್ನಿಮೂಲೆ ಡೋರ್ ಆಗುತ್ತೆ. ಆ ಪೋರ್ಷನ್ ತಗೊಂಡ್ರೆ ಒಳಗಡೆಗೆ ಈ ಅಗ್ನಿಮೂಲೆ ಈಸ್ಟ್ ಮೈನಸ್ ಡೋರ್ ಆಗುತ್ತೆ ಆ ಹುಡುಗಿಗೆ. ಸೊ ನನ್ನ ಪ್ರಕಾರ ಆ ಹುಡುಗಿಗೆ ಈ ರೂಮ್ಗಿನ್ನ ಆ ರೂಮ್ ಬೆಟರ್ ಅನ್ಸುತ್ತೆ, ಗೆಸ್ಟ್ ರೂಮ್. ಗೆಸ್ಟ್ಗೆ ಬಿಡ್ಬಿಡ್ಮ ಅಂತ ಅಲ್ಲ ಸ್ವಲ್ಪ ದಿವಸ ನಾನು ಹೇಳಿದ್ದು, ಮಕ್ಕಳನ್ನ ಸ್ವಲ್ಪ ದಿವಸ ಇಲ್ಲಿ ಇಟ್ಟು ನೋಡಿ, ನಿಮ್ಗೆ ಗೊತ್ತಾಗತ್ತೆ ಸ್ವಲ್ಪ ಚೂರು ವೇರಿಯೇಷನ್ಸು ಏನು ಅಂತ. ಆ ಥರ ಇದ್ದಾಗ ಆ ಕಡೆ ಶಿಫ್ಟ್ ಮಾಡ್ಬಿಡಿ. ಹಾಂ ಹೌದು, ಹಂಗೆ ಹೌದು ಇಟ್ಕೊಂಡಿದ್ದು. ಹಾಂ, ಇದು ಜಾಸ್ತಿ ತೆಗೆಯೋದು ಬೇಡ ಅಂತೇಳಿ ಅಷ್ಟೇ. ಹೌದು, ಜಾಸ್ತಿ ತೆಗೆದೇ ಹೋದ್ರೆ ಅಲ್ಲಿಂದ ಆ ಡೋರಿಂದ ಓಡಾಡ್ಕೊಳ್ಳಿ, ಡೋರ್ ಇದೆಯಲ್ಲ ಅದು ಆ ಡೋರಿಂದ ಓಡಾಡ್ಕೊಳ್ಳಿ, ಆಯ್ತಾ? ಅಷ್ಟೇ ಹೌದು. ಅದೇ ಬೆಡ್ ಇದೆ. ಇದೇನಾಗಿತ್ತು ಪಾಪ ಆ ಹುಡುಗಿಗೆ ಸೌತ್ ವೆಸ್ಟ್ ಈ ಕಡೆ ಬರುತ್ತೆ, ಇದು ನಾರ್ತ್ ಈಸ್ಟ್ ಆಗೋಯ್ತು, ಸ್ವಲ್ಪ ಆ ಕಡೆಗೆ ಆಯಿತು. ಏನು ಮಾಡೋದು ಅಂತ ಅದೇ ಇದೊಂದು ತಲೆ ಕೆಡಿಸ್ಕೊತಾ ಇದ್ದೀನಿ ಆವಾಗಿನ. ಏನು ಮಾಡೋಣ ನಾನು. ಸರಿ ಬಾ, ಇದು ಮೇಲೆ ಹೋಗಿ ಬಂದ್ಬಿಡೋಣ, ಇದನ್ನು ಆಮೇಲೆ ಒಂದ್ಸಲಿ ಐಡಿಯಾ ಮಾಡೋಣ ಬರ್ರಿ. ಹಾಂ ಅದೇ ಅವರು ಇದನ್ನು ಹಿಂಗಾಕಿ ಇದನ್ನು ಆ ಕಡೆ ಕೊಟ್ಟಿದ್ರೆ ಚೆನ್ನಾಗಿರೋದು. ಯಾವಾಗಲೂ ಸ್ಟಡಿ ನಾರ್ತ್ ಈಸ್ಟಲ್ಲಿ ಕೂತ್ಕೊಂಡು ಆ ಕಡೆ ಈಸ್ಟು ಅಲ್ಲಿಗೆ ಚೆನ್ನಾಗಿರೋದು. ಉಲ್ಟಾ ಮಾಡಿದರೆ ಈಗೆಲ್ಲ ಹಾಕ್ಬಿಟ್ಟವ್ರ ಏನು ಮಾಡಿದ್ದಾರೆ? ಏನಿಲ್ಲ, ತೆಗೆದು ಈ ಕಡೆ ಶಿಫ್ಟ್ ಮಾಡ್ಕೋಬೋದು, ಏನು ದೊಡ್ಡ ವಿಷಯ. ಇದ್ರ ಮೇಲೆ ಒಂದು 2 ರೂಮಾ 1 ರೂಮ ಇದ್ರ ಮೇಲೆ? ಒಂದು ಮಗನ್ಗೆ ಒಂದು ಜಿಮ್ ರೂಮು. ಈಗ ಬಂದವರಲ್ಲ, ಇದು ಮಗನ ರೂಮಾ? ಅದು ಮಗನ ರೂಮ್ ಅಣ್ಣ. ಹಾಂ, ಕುಬೇರ ಮೂಲೆ ನೋಡಿ, ಇಲ್ಲಿ ಪರ್ಫೆಕ್ಟ್ ಮಾಡಿದ್ದೀರಾ. ಅಲ್ಲಿಗೆ ತಗೊಂಡೋದ್ನ ಅಗ್ನಿಮೂಲೆ ಎಲ್ಲ, ಅಗ್ನಿಮೂಲೆ ಆ ಕಡೆ ಬೆಳೀತಲ್ಲ ಅಣ್ಣ, ಇದನ್ನು ಒಂಚೂರು ಹಂಗೆ ಕನೆಕ್ಟ್ ಮಾಡ್ಕೋಬೇಕಿತ್ತು ಅವ್ನು. ಹಾಂ, ಅದನ್ನು ಅಲ್ಲಿಗೆ ಗೋಡೆ ಸ್ವಲ್ಪ ಸ್ಟಾರ್ಟ್ ಮಾಡಿಕೊಂಡು ಚೂರು ಹೈಟ್ ಮಾಡ್ಕೊಂಡು ಏನಾದರೂ ಕನೆಕ್ಟ್ ಮಾಡ್ಕೊಂಬಿಡಿ ಅಷ್ಟೇ. ಈ ಮೂಲೆ? ಹಾಂ, ಈ ಮೂಲೆ ಪರ್ಗೋಲದಲ್ಲಿ ಇದಾಗ್ತಾರಲ್ಲ ಈ ಥರ ಅಣ್ಣ. ಗ್ಲಾಸ್ ಬರುತ್ತಣ್ಣ ಇಲ್ಲಿ ಮೇಲೆ ಬರುತ್ತೆ, ಗ್ಲಾಸ್ ಫಿಟ್ಟಿಂಗ್. ಅದು ಗ್ಲಾಸ್ ಹಾಕ್ತಾರೆ. ಬಟ್ ಹಿಂಗೆ ಇದು ಬೆಳೆಸುತ್ತಲ್ಲ ಅಣ್ಣ, ಅಗ್ನಿಮೂಲೆ ಬೆಳೀತು ಇದು, ಅದು ಪೂರ್ತಿ ಮನೆಯಲ್ಲಿ ಹೋಯ್ತು. ಸೊ ಇದೀಗ ನಾರ್ತ್ ಈಸ್ಟ್ ಕಟ್ಟಾಯಿತು. ಇದು ಕಟ್ಟಾಯ್ತಲ್ಲ ನಿಮ್ಗೆ ಗೊತ್ತಾಯ್ತಾ? ಗೊತ್ತಾಯ್ತು. ನನಗೇನಿಲ್ಲ, ಅವರು ಇದನ್ನ ಇಷ್ಟು ಗೋಡೆ ಕಟ್ಕೊಳ್ಳಿ, ಇದೆಯಲ್ಲ ಇಷ್ಟು ಹಂಗೆ ತಗೊಂಡೋಗಿ ಅಲ್ಲಿ ತಗೊಂಡ್ಬಂದು ಅಲ್ಲಿಂದ ಒಂದು ಹೈಟ್ ಕೊಟ್ಟು ಪರಗೋಲ ಹಾಕಿ ಸಾಕು. ಓ, ಇದು ಪರಗೋಲ ಕಮ್ಮಿ ಆಗ್ತಿರ್ಲಕ್ಕ. ಈ ಥರ ಕಬ್ಬಿಣದಲ್ಲಿ ರ್ಯಾಡ್ ಸರ ಈ ಥರ ಡಿಸೈನ್ ಮಾಡಿಬಿಟ್ಟು ಸುಮ್ಮನೆ ಬಿಟ್ಬಿಡ್ಲಿ ಅಷ್ಟೇ. ಅವಾಗ ಈ ಫ್ಲೋರ್ ಕನೆಕ್ಟ್ ಆಗುತ್ತೆ. ಹೌದು ಕನೆಕ್ಟ್ ಮಾಡ್ಕೋಬೇಕು. ಗ್ಲಾಸ್ ಆಗಲ್ಲ, ಯಾಕಂದ್ರೆ ಗಂಡು ಮಗ ಇರೋ ಇದರಲ್ಲಿ ನಾರ್ತ್ ಈಸ್ಟ್ ಬೆಳಕ್ಕೆ ಸೂರ್ಯ ಬೆಳಕ್ಕೆ ಅದಿರ್ಲಿ, ಅದೇನು ತೊಂದರೆ ಇಲ್ಲ. ಅದು ಓಪನ್ ಇರುತ್ತೆ, ಮೇಲೆ ಓಪನ್ ಇರಲ್ಲ, ಎಲ್ಲ ಓಪನ್. ಅದು ಕಬ್ಬಣ ಇದು ಮಾಡ್ಸೋದು, ಕಬ್ಬಿಣದಲ್ಲಿ ಕನೆಕ್ಟ್ ಮಾಡ್ಕೊಡಿ ಅಷ್ಟೇ. ನನಗೆ ಗೊತ್ತಾಯ್ತು. ಈ ಗೋಡೆ ಲೆವೆಲ್ ಈ ಗೋಡೆ ಹಿಂಗ್ ತಗೊಂಡ್ಬಂದು ಈ ಮೂಲೆನ ಸೆಟ್ ಮಾಡ್ಬಿಡಿ. ಗೋಡೆ ಕಟ್ಸ್ಬೇಕು 3 ಅಡಿ 4 ಅಡಿ ಆದ್ರು. ಅಲ್ಲಿಂದ ಒಂದು ಪಿಲ್ಲರ್ ತಗೊಂಡ್ ಹೋಗ್ತಾನೆ ಹೈಟ್ಗೆ, ಅಲ್ಲಿಂದ ಅಲ್ಲಿಗೆ ತಗೊಂಡ್ ಬರ್ತಾನೆ. ಅದಕ್ಕೆ ಮೋಲ್ಡಿಂದ ಈ ಮೋಲ್ಡಿಂದ ಹಿಂಗ್ ಕೊಡ್ತಾನೆ. ಸುಮ್ ಪರ್ಗೋಲ. ಸರಿ, ಗೊತ್ತಾಯ್ತಲ್ಲಕ್ಕ? ಅದ್ರ ಮೇಲೆ ನೋಡಿ ಇದು ಹೆಂಗ್ ಮಾಡಿದರೆ ಇಷ್ಟೇ. ಆಮೇಲೆ ಇದಿರಲ್ಲ ಅಷ್ಟೇ, ಶೀಟ್ ಇರಲ್ಲ. ಉಪ್ಪರ್ ದಿಕ್ಕ ಅಲ್ಲೂ ಸೆ ಈ ಥರ ಹಾಕ್ಬಿಟ್ಬಿಡ್ತಾನೆ, ಶೀಟ್ ಇರಲ್ಲ. ಸರಿ, ಬೆಳಕು ಬರುತ್ತೆ, ನಿಮಗೆ ಮಳೆ ಬೀಳುತ್ತೆ, ಎಲ್ಲ ಇರುತ್ತೆ ಅದು. ಸೊ ನನಗೆ ಕನೆಕ್ಟ್ ಆಗಬೇಕು ಮೇಲೆ, 4 ಮೂಲೆ ಕನೆಕ್ಟ್ ಆಗಬೇಕು. ಹಾಂ, ಕವರ್ ಆಗಿ ಗಾಳಿ ಬೆಳಕು ಬರುತ್ತೆ, ನನಗೆ ಕನೆಕ್ಟ್ ಆಗುತ್ತೆ. ಸರಿ, ಗಂಡು ಮಕ್ಕಳಿಗೆ ಪ್ಲಸ್ ಆಗುತ್ತೆ. ಈ ಫ್ಲೋರ್ ಚೆನ್ನಾಗಿ ಓದೋದು, ಎಜುಕೇಷನ್ದು ಎಲ್ಲ ಚೆನ್ನಾಗಾಗ್ತದೆ.
ಅಷ್ಟೇ, ಇನ್ನೇನಿಲ್ಲ. ಅದು ಅವ್ರು ಇಲ್ಲಿಂದ ಒಂದು ಪಿಲ್ಲರ್ ತಗೊಂಡು ಹೋಗ್ತಾರೆ ಮೇಲಕ್ಕೆ. ಕಬ್ಬಣದ ಪಿಲ್ಲರ್ ಕಬ್ಬಣದ ಇಲ್ಲಿಂದ ತಗೊಂಡೋಗಿ ಹಂಗೆ ಹಿಂಗೆ. ಇದೇನು ಗೋಡೆ ಏನು ಬೇಡವಣ್ಣ? ಅಲ್ಲ, ಗೋಡೆ ಕಟ್ಟಬೇಕು, ಕಟ್ಟಲೇಬೇಕು ಆ ಲೆವೆಲ್ಗೆ. ಹೌದು, ಅದಕ್ಕೆ ಅಷ್ಟು ಹೈಟ್ ಬೇಡ. ಸ್ವಲ್ಪ ಒಂದು ಸ್ಟೆಪ್ ಡೌನ್ ಮಾಡಿ ಒಂದು 4 ಫೀಟ್ 4.5 ಫೀಟ್ ಹಿಂಗೆ ಕಟ್ಕೊಳ್ಳಿ ಸಾಕು. ಸರಿ ಅಣ್ಣ, ಪಕ್ಕ ಇರುತ್ತೆ. ನಾನು ಅಲ್ಲ ಬರುತ್ತೆ, ಚೆನ್ನಾಗಿರುತ್ತೆ. ಬಟ್ ಏನಂದ್ರೆ ದೇವಮೂಲೆ ಮತ್ತೆ ಭಾರ ಹೈಟ್ ಜಾಸ್ತಿ ಆಗುತ್ತಲ್ಲ. ಸ್ವಲ್ಪ ಒಂದು ಸ್ಟೆಪ್ ಡೌನೇ ಮಾಡಿ, ಚೆನ್ನಾಗಿರುತ್ತೆ. 10 ಗಂಟು 1 ಅಡಿ ಕಮ್ಮಿ ಇರಲಣ್ಣ? ಕಮ್ಮಿ ಇರಲಿ, 1 ಅಡಿ. 1 ಅಡಿ ಮಾಡಿದ್ರೆ ದೇವಮೂಲೆ 1 ಅಡಿ ಕಡಿಮೆ ಇರಲಿ, ಸರಿ, ಚೆನ್ನಾಗಿ ಬರುತ್ತೆ ಅದು. ಅಷ್ಟೇ, ಇನ್ನೇನಿಲ್ಲ. ಪೊರಗೋಲಾಗ ಒಂದು ಸ್ವಲ್ಪ 4 20 ಅಡಿ ಒಂದು 4 ತಂದ್ಬಿಟ್ರೆ ಆಯ್ತು. ಕಬ್ಬಣದ್ದು ಅಕ್ಕ ಈ 8ಗೆ ಬೇಡ, ದೇವಮೂಲೆಯಲ್ಲಿ ಬೇಡ, ಸ್ವಲ್ಪ ಡೌನ್ ಆಗಲಿ. ಅದಕ್ಕೂ ಅಷ್ಟೇ, ಇದು ಅಷ್ಟೇ. ಇದು ಕರೆಕ್ಟ್ ಇದೆ, ಅದು ಹೈಟ್ ಜಾಸ್ತಿ ಇದೆ. ಇದು 8ಗೆ ಕಟ್ಕೊಂಬಿಡಿ ಅಷ್ಟೇ. ಕನೆಕ್ಟ್ ಮಾಡ್ಕೊಂಬಿಟ್ಟು ಒಂದು ಕಬ್ಬಿಣ ಪಿಲ್ಲರ್ ಮೇಲೆ ತಗೊಂಡೋಗಿ ಮೋಲ್ಡ್ನ ಅವ್ನು ಕೊಡ್ತಾನೆ ನಿಂಗೆ. ನಾನು ನಿಮಗೆ ಇಂಜಿನಿಯರ್ಗೆ ಹೇಳಿದ್ರೆ ನಾನು ಹೇಳ್ತೀನಿ, ಅವನು ಸರಿ ಕನೆಕ್ಟ್ ಮಾಡಿಬಿಟ್ರೆ ಆಯ್ತು ಅಷ್ಟೇ. ನಮಗೆ ಏನು ಬೇಡ, ಇದೆಲ್ಲ ಕರೆಕ್ಟ್ ಇದೆ. ಇದು ನೀಟಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಸರಿ ಅಣ್ಣ, ಚೆನ್ನಾಗಿ ಫಸ್ಟ್ ಕ್ಲಾಸಾಗಿ ಬಂದಿದೆ. ಫೋಟೋ ಶೂಟ್ ಅಣ್ಣ. ಇದು ಫೋಟೋ ಶೂಟ್ಗೆ ಬರ್ಡೇ ಗಿಡ್ಡೆ ಇದ್ದಾಗ ಚೆನ್ನಾಗಿದೆ. ಇದು ಚೆನ್ನಾಗಿ ಮಾಡಿದ್ದೀರ. ಎಲ್ಲ ಗ್ಲಾಸ್ ಬರುತ್ತಣ್ಣ? ಫುಲ್ ಎಲ್ಲ ಗ್ಲಾಸ್ ಹಾಕ್ಬಿಟ್ಟು. ಮತ್ತು ಇಲ್ಲಿ ನಿಮ್ಗೆ ಏನಾಗುತ್ತೆ, ಇದು ಮಗಂದು ಇದು ಅಷ್ಟೇ ಸ್ಕ್ವೇರ್ ಆಯ್ತಿದ್ದು. ಇದು ಸ್ಕ್ವೇರ್ ಬಂತಲ್ಲಣ್ಣ, ಇದು ಕರೆಕ್ಟ್ ನಾರ್ತ್ ಈಸ್ಟ್ ಎಂಟ್ರಿ ಆಗಿದೆ, ಕರೆಕ್ಟ್ ಕಾರ್ನರ್ಗೆ. ಇದು ಕಾರ್ನರ್ಗೆ ಎಂಟ್ರಿ ಆಯ್ತು ನೋಡಿ. ಇದು ಚೆನ್ನಾಗಿದೆ. ಸರಿ, ಅದೊಂದು ಕನೆಕ್ಟ್ ಮಾಡ್ಕೊಂಡ್ಬಿಟ್ರೆ ನಮಗೆ ಎಲ್ಲ ಸೆಟ್ ಮಾಡಿಸ್ತೀನಿ ಅಷ್ಟೇ. ಮಿಕ್ಕಿದೆಲ್ಲ ಓಕೆ, ಇದು ಓಕೆ. ಅದೆಲ್ಲ ಜಿಮ್ ಅಲ್ವಾ? ಜಿಮ್ ರೂಮ್. ನಿಮ್ಮ ಮಗ ಇರೋ ರೂಮ್ ಅದು. ಅದಕ್ಕೆ ಅವನಿಗೆ ಸ್ಟ್ರೈಟ್ ಸ್ಕ್ವೇರ್ ಬರುತ್ತೆ. ಇಲ್ಲಿ ಎಂಟ್ರಿ ಒಂದು ಆಚೆ ಬರ್ಬೇಕಾರೆ ಆಚೆಗೆ ಎಂಟ್ರಿ ಇರುತ್ತೆ. ಮ್ಯಾಕ್ ಹೋಗೋಕ್ಕೆ ಎಲ್ಲದಕ್ಕೂ ಬಟ್ಟೆ ಗಿಟ್ಟೆ. ಹೌದು, ಇದು ಜಿಮ್ ರೂಮ್ ಅಣ್ಣ. ಬಾತ್ರೂಮು ನೋಡಿ, ಚೆನ್ನಾಗಿದೆ ನೋಡಿ. ಮೇಲೆ ಇದು ನೋಡಿ, ದೇವ್ರ ಮೇಲೆ ಮೇಗೆ ಲೈಟ್ ಬೀಳಕಲ್ಲ, ಲೈಟ್ ಸಣ್ಣ ಲೈಟ್ ಚೆನ್ನಾಗಿದೆ. ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಫಸ್ಟ್ ಕ್ಲಾಸ್ ಇದೆ. ಕೆಲವು ಸಣ್ಣ ಪುಟ್ಟ ಅದೇ ಸರಿ. ಇವಾಗ ಮನೆ ಅಂದಮೇಲೆ ಈಗ ಫ್ಲೋರ್ಗೂ ನೀನು ಕರೆದಿಲ್ಲ, ನೀನು ತಪ್ಪು. ಇಲ್ಲ, ನಂದಲ್ಲ ಅಲ್ವಾಗ. ನಾನು ಕೆಳಗೆ ಮೇಯ್ನು ಅನ್ಕೊಂಬಿಟ್ಟು ಇದು ಮಾಡ್ಬಿಟ್ಟು ಈಗೇನಿಲ್ಲ, ಅದು ಮಾಡಿಸ್ತೀನಿ ಬಿಡಿ. ಆಗ್ಲೇ ಇವರು ಅಂದ್ರು ಏನೋ ಮಾಡಿಸ್ಬೇಕಿಲ್ಲಿ ಸುಮ್ಮನೆ ಕಬ್ಬಣ ಅಂತ. ಇಲ್ಲ ಬರ್ತದಲ್ಲ ಈಗ ಆಲೆ ಇವಳು ಮನ್ಸು ಬಂದು ಇದು ಜಿಮ್ ರೂಮ್ ಫುಲ್ ಇದು. ಜಿಮ್ ರೂಮ್ ಇದು ಫುಲ್ ಗ್ಲಾಸ್ ಹಾಕ್ತೀರಾ? ಗ್ಲಾಸ್ ಅಣ್ಣ. ಆ ಕಡೆ ಈ ಕಡೆ ಸ್ವಲ್ಪ ಓಪನ್, ಚೂರು ಗಾಳಿ ಗಿಳಿ. ಅದೇ ಓಪನ್ ಮಾಡ್ತಾರೆ ಮೇಲ್ಗಡೆ ಗ್ಲಾಸ್ ಹಾಕ್ಬಿಟ್ಟು ಇಲ್ಲೂ ಗ್ಲಾಸ್ ಅಣ್ಣ. ಸ್ಲೈಡಿಂಗಾ? ಸ್ಲೈಡಿಂಗ್ ಫಿಕ್ಸ್ ಏನೋ ಗೊತ್ತಿಲ್ಲ. ಫಿಕ್ಸ್ ಮಾಡಿ ಸೈಡಲ್ಲಿ ಮಾತ್ರ ಒಂದು ಸ್ವಲ್ಪ ಓಪನ್ ಕೊಡಿ, ಆ ಕಡೆ ಈ ಕಡೆ ಹೋಗಿ ಇಂಡೋರ್ ಥರ. ಹೌದು, ಸರಿ. ಇಂಡೋರ್ ಥರ ಇರ್ಬೇಕಂತ ಹೇಳವ. ಬನ್ನಿಕ ಇಲ್ಲ ಸೇಮ್. ಸೇಮ್ ವಿಂಡೋ. ಅಲ್ಲಿ ಕೆಳಗಡೆ ಏನು ಹೇಳಿದೆ ಹಂಗೆ ಮಾಡ್ಬೇಕಿದು. ಸರಿ ಅಣ್ಣ, ಮುಚ್ಚಿಸ್ತೀವಿ. ಇಲ್ಲಾಂದ್ರೆ ಮಗ ಚಿಕ್ಕ ಹುಡುಗ ಖರ್ಚು ಮಾಡ್ತಾ ಇರ್ತಾನೆ. ಇನ್ನೇನು ದೊಡ್ಡನ ಆಗ್ತಾ ಇದ್ದಾನೆ. ಎಷ್ಟು ವರ್ಷ ಈಗ? 10th. ಓ ಹುಷಾರು. ಈಗ ಫಸ್ಟ್ ಇದನ್ನ ಕ್ಲೋಸ್ ಮಾಡಿಬಿಡಿ. ಸರಿ ಅಣ್ಣ, ಅಷ್ಟೇ. ಎರಡು ಪ್ಲೇವುಡ್ ಶೀಟ್ ಕ್ಲೋಸ್ ಮಾಡಿದ್ರೆ ಮಿಕ್ಕಿದ ಆಸ್ ಇಟ್ ಈಸ್ ಎಲ್ಲ ಏನು ತೊಂದರೆ ಇಲ್ಲ. ಫಸ್ಟ್ ಕ್ಲಾಸ್ ಆಗಿದೆ, ಚೆನ್ನಾಗಿ ಬೇಕಾ? ಇಲ್ಲ, ಪೂರ್ವದ ಅಲ್ಲಿಗೆ ಇಡ್ಬೋದು, ಚೆನ್ನಾಗಿರುತ್ತೆ. ಅದೇ ಮಗ್ಳಿಗೆ ಸಿಕ್ಲಿಲ್ಲ, ಈ ರೂಮ್ ಎಲ್ಲ ಚೆನ್ನಾಗಿ ಬಂದದಣ್ಣ. ಮಗ್ಳಿಗೆ ಸಿಕ್ಲಿಲ್ಲ ಕರೆಕ್ಟ್. ಅದೊಂದು ಮಗಳಿಗೆ ಅಡ್ಜಸ್ಟ್ಮೆಂಟು ಸರಿಯಾಗಿಲ್ಲ ಪಾಪ. ಅದೊಂದು ಅಂದರೆ ಈ ರೂಮ್ ಚೆನ್ನಾಗಿದೆ, ಬಟ್ ಅಂದರೆ ಅದು ವಿಶಾಲವಾಗಿದೆ ಅಂತ ಅಲ್ವಾ? ಆ ಮಗಳ ರೂಮ್ ದೊಡ್ಡದಾಗಿ ಅವ್ರು ಎಲ್ಲೆಲ್ಲಿ ಬೇಕು ಹಂಗೆ ಮಾಡ್ಬಿಟ್ಟವ್ರೆ. ಅದೇ ಸೇಮ್. ಆಮೇಲೆ ನಾರ್ತ್ ಈಸ್ಟಲ್ಲಿದ್ದಾಗ ಮಲಗೋದಕ್ಕೆ ನಾರ್ತ್ ಈಸ್ಟ್ ಒಳ್ಳೇದಲ್ಲ. ಯಾವತ್ತೂ ನಾರ್ತ್ ಈಸ್ಟಲ್ಲಿ ಮಲಗಬಾರ್ದು. ಅದೇನಾಗುತ್ತೆ, ಆಧ್ಯಾತ್ಮಿಕ ಹೋಗ್ಬಿಡ್ತಾರೆ, ಒಂದು ಫ್ರಿಜ್ ಇದು ಬೇರೆ ಮೂಡ್ಗೆ ಹೋಗ್ಬಿಡ್ತಾರೆ. ನಾನು ಸಡನ್ನಾಗಿ ನಾರ್ತ್ ಈಸ್ಟಲ್ಲಿ ಹೆಣ್ಮಕ್ಳು ನೋಡಿದ್ದೀನಿ. ನಾನು ಮದುವೆ ಬೇಡ, ನಾನು ಮದುವೆ ಆಗಲ್ಲ ಅಂದ್ಬಿಡೋದು, ಈ ಥರದ್ದೆಲ್ಲ. ಸ್ವಲ್ಪ ಇವೆಲ್ಲ ಅದೇ ಹೇಳಿದ್ದು. ಬಟ್ ಇದು ಬೆಟರ್ ಅನಿಸುತ್ತೆ ನನಗೆ. ನೋಡ್ಕೊಳ್ಳಿ ನೀವು, ಎರಡು ಯೂಸ್ ಮಾಡಲಿ ಬೇಕಾದ್ರೆ. ಅಲ್ಲಿ ಆಗಲಿಲ್ವಾ ಇಲ್ಲೋ ಅದೇ ರೂಮನ್ನ ಈಗ ಅಲ್ಲಿ ಹೋದಾಗ ಹೇಳ್ಬಿಡ್ತಾರೆ. ನೋಡೋಣ, ಸೆಟ್ ಮಾಡೋಣ. ಬಾತ್ರೂಮ್ ಅಣ್ಣ ಬನ್ನಿ, ಕರೆಕ್ಟ್ ಇದೆ. ಸೇಮ್ ಅಲ್ವಾ? ಸೇಮ್ ಅಣ್ಣ. ಕೆಳಗಡೆ ಏನಿದೆಯೋ ಅದೇ.
ಸ್ವಲ್ಪ ದೊಡ್ಡದಾಗಿದ್ದಂಗೆ ಇದು ಹೋಗೋಣ. ಅದು ಇತ್ತು ಜಿಮ್ ರೂಮ್ ಗಿರ್ಲಿ ಗುಡಿಸ್ಬಿಟ್ಟೆ ಫಸ್ಟ್ ಕ್ಲಾಸ್, ಬೆಳಕು ಗಾಳಿ ಸೂಪರ್ ಆಗಿದೆ, ಇದು ಸಕ್ಕತ್ತಾಗಿದೆ, ಬರುತ್ತಣ್ಣ ಕಬೋರ್ಡ್. ಸಕ್ಕತ್ತಾಗಿದೆ. ಮೇಲೆಲ್ಲ ಟಾಪ್ ಲೈಟ್ ಕೊಟ್ಟು ಹಾಂ ಚೆನ್ನಾಗಿದೆ ಬಿಡಿ, ಫಸ್ಟ್ ಕ್ಲಾಸ್ ಆಗಿದೆ. ಅದೇನಂದರೆ ಫ್ಲೋರ್ ವೈಸ್ ಲೆಕ್ಕ, ಈ ಫ್ಲೋರಿಗೆ ವಾಸ್ತು ಅಷ್ಟೇ. ಈ ಫ್ಲೋರಲ್ಲಿ ನಾವೇನು ಮಾಡ್ತೀವಿ, ಅಗ್ನಿ ಮೂಲೆಗೆ ಜಾಸ್ತಿ ಕೊಡಲ್ಲ, ವಾಟ್ರ್ ಕೊಟ್ಬಿಡ್ತೀವಿ. ವಾಟ್ರ್ ನೀವು ಇಲ್ಲಿ ಕೊಟ್ಟವ್ರಲ್ಲ, ಇದು ನಾನು ಉಲ್ಟಾ ಮಾಡಿಬಿಡ್ತೀನಿ, ವಾಟ್ರ್ ಆ ಕಡೆ ಹಾಕಿ ಈ ಥರ ಸೆಟ್ ಮಾಡಿಬಿಡ್ತೀವಿ. ಸೊ ಇರೋದು ಹಾಂ ಅಷ್ಟೇ ಅಷ್ಟೇ. ಬನ್ನಿ, ಕರೆಕ್ಟ್ ಇದೆ, ಬನ್ನಿ ಎಲ್ಲ ಬಾ, ಕರೆಕ್ಟ್ ಇದೆ. ಇದು ಎಲ್ಲಿ ಕಮಾಡಲ್ಲಿ ಬರುತ್ತೆ, ಇಲ್ಲಿ ಈ ಕಡೆಗಲ್ವಾ, ಇದು ಯಾಕಂದರೆ ಅದು ಅಗ್ನಿ ಮೂಲ ಬರುತ್ತೆ, ಇದು ಈ ಕಡೆ ಬಂದರೆ ಪರವಾಗಿಲ್ಲ. ಹಾಂ ಇದು ಯಾರಿಗೆ, ಮಗಳಿಗೆ ಯಾರಿಗೆ? ಗೆಸ್ಟ್ ರೂಮ್ ಅಣ್ಣ. ಓ ಗೆಸ್ಟ್ ರೂಮ್, ಇದು ಇವರು ನಮ್ಮ ತಂಗಿಯವ್ರು ಯಾರು ಬಂದರೆ ಇರಲಿ ಅಂತ ಗೆಸ್ಟ್ ರೂಮ್. ಗೆಸ್ಟ್ ರೂಮೇ ಸೂಪರ್ ಆಗಿದೆ ಅಲ್ವಾ? ಅದೇ ಅದೇ ಅಕ್ಕ ತಂಗಿಯರಿಗೆ ನೋಡಿ, ಪ್ರೀತಿ ತಮ್ಮನಿಗೆ ನನಗೆ ಕಿಟಕಿ ಮಾತ್ರ ಸಖತ್ ಡಿಸೈನ್ ಚೆನ್ನಾಗಿ ಮಾಡಿದ್ದಾರೆ, ಡಿಸೈನ್ ಚೆನ್ನಾಗಿ ಬಂತು. ಸ್ವಲ್ಪ ಪ್ಲೇಸು ಸಿಕ್ಕಿದಂಗೆ ಆಯಿತು ನಮಗೆ ಡಿಸೈನ್ ಕುತ್ಕೊಳ್ಳೋಕ್ಕೆ ಅಂದ್ಬಿಟ್ಟು. ಹಾಂ ಚೆನ್ನಾಗಿ ಬರುತ್ತೆ. ಆಮೇಲೆ ಗಾಳಿ ಬೆಳಕು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಹಾಂ, ಈ ರೂಮ್ಗೆ ಇದು ಈಸ್ಟ್ ಆಗುತ್ತೆ. ನಿಮಗೆ ದೃಷ್ಟಿ ಆಗದೆ ಇದ್ರೆ ಮಾಡ್ಕೊಳ್ಳಿ ಸಾಕಷ್ಟೇ. ಹಾಂ ಸರಿ. ಅದೊಂದೇ ಪ್ರಾಬ್ಲಮ್ ಇಲ್ಲ. ಬಾತ್ರೂಮು, ಡ್ರೆಸ್ಸಿಂಗು, ಕಮೋಡಿಯಲ್ಲಿ ಬರುತ್ತೆ ನೋಡಿ. ಇದೆಲ್ಲ ಇದನ್ನು ಸ್ವಲ್ಪ ಶಿಫ್ಟ್ ಮಾಡೋಕ್ಕೆ ಹೇಳಿದ್ದೆ ಅವ್ರಿಗೆಲ್ಲ ಅವಾಗ. ಇದಣ್ಣ ಸೊ ಡೋರ್ ನಾನು ಚೂರು ಆ ಕಡೆ ಶಿಫ್ಟ್ ಮಾಡಿ ಅಂತಿದ್ದೆ, ಬಟ್ ಇಲ್ಲಿ ಸೆಂಟ್ರಿಗೆ ಬರುತ್ತಲ್ಲ, ಹಾಂ, ಅಲ್ಲಿಂದ ಲೆಕ್ಕ ಹಾಕೊಂಡ್ರೆ ಸ್ವಲ್ಪ ಈ ಕಡೆ ಸೂರ್ಯನ ಬಾಗ್ಲು ಇರಲಿ ಅಂದ್ಬಿಟ್ಟು ಇತ್ತ ಒಂದು ಬಾಗ್ಲು ಇಡ್ಸಿರೋದು. ಇದೊಂದು ರಾಂಗ್ ಇದೆಯಲ್ಲಪ್ಪ. ಇದೆಲ್ಲ ಫುಲ್ ಗ್ಲಾಸ್ ಮೇಲೆ. ಹಾಂ ಮೇಲೆ ಗ್ಲಾಸ್ ಅಣ್ಣ, ಸೈಡ್ ಎಲ್ಲ ಸುತ್ತ ಗ್ಲಾಸ್ ಬರುತ್ತೆ. ಇಲ್ಲಿದೆಯಲ್ಲ, ಇಲ್ಲಿ ಈ ಕಾರ್ನರಲ್ಲಿ ಅಣ್ಣ ಇಂಜಿನಿಯರ್ ಬರಲಿ ಹೇಳ್ತೀನಿ ನಾನು. ಈ ಕಾರ್ನರು, ಈ ಮೂಲೆ ಕಮ್ಮಿ ಆಯ್ತು ಈಗ. ಹಾಂ, ಈ ಫ್ಲೋರಲ್ಲಿ ನಾರ್ತ್ ಈಸ್ಟ್ ಕಮ್ಮಿ ಆಗುತ್ತೆ. ಇದು ಹಿಂಗೆ ಬಂತು ಡಿಸೈನ್ಗೋಸ್ಕರ. ಗೋಡೆ ಅಲ್ಲಿ ಬಂತಲ್ಲ, ಗೋಡೆ ಅಲ್ಲಿಗೆ ಬಂತು, ಅದು ಸ್ಟ್ರೈಟು ಇಲ್ಲಿಂದ ಇದೇ ಥರದ್ದು ಇನ್ನೊಂದು ಡಿಸೈನ್ ಸುಮ್ಮನೆ ಇದಕ್ಕೆ ಹಿಂಗೆ ಹೋಗ್ತಾ ಕನೆಕ್ಷನ್ ಕೊಡಿ. ಈ ಥರ ಕಂಬಿ ಅಣ್ಣ, ಇದು ಸೇಮ್ ಹಿಂಗೆ ಇಲ್ಲಿಂದ ಇಲ್ಲಿಂದ ಸ್ಕ್ವೇರ್ದು ಬಿಲ್ ತೊಗೊಂಬಂದು ಹಿಂಗೆ ಕೊಡೋಕ್ಕೆ ಹೇಳಿ. ಹಾಂ, ಇದು ನೆಟ್ಟಿಗಿರ್ಬೇಕು ಆ್ಯಕ್ಚುಲಿ. ಹ್ಞೂ, ಅವ್ರು ಡಿಸೈನ್ಗೋಸ್ಕರ ಡಿಸೈನ್ಗೂ ಇಟ್ಬಿಟ್ಟು. ಮೂಲೆ ಕಟ್ಟಾಯ್ತು. ಸ್ಕ್ವೇರ್ ಬರಬೇಕು ಎಲ್ಲ ಹ್ಞೂ, ಚೌಕ ಇರಬೇಕು. ಈಗ ನಮ್ಮ ಮನೇಲಿ ಎಲ್ಲ ಮೂಲೆ ಚೌಕ ಇದೆ ಅಕ್ಕ, ಆ ಮೂಲೆ ಚೌಕ ಅದು ಕರೆಕ್ಟ್ ಇದೆ, ಎಲ್ಲ ಹಿಂಗಿರೋ ಮೂಲೆಗಳು ಹಿಂಗಿದೆ ಎಲ್ಲ ಕಡೆ. ಸೊ ಇದು ಮೂಲೆ ಏನಾಯಿತು, ನಮಗೆ ಮೂಲೆ ಇಲ್ಲ. ಇದು ಸ್ಕ್ವೇರ್ ತಗೊಂಡು ನಾವು ಸ್ಕ್ವೇರ್ ಪೈಪ್ ತಗೊಂಡು ಆ ಮೂಲೆಯಿಂದ ಹಿಂಗೆ ಕನೆಕ್ಷನ್ ಕೊಡೋದು. ವಿಡಿಯೋ ಇದೆ ಬಿಡಿ, ವಿಡಿಯೋ ಕೊಡ್ತೀನಿ ನಿಮ್ಮ ಇಂಜಿನಿಯರ್ಗೆ. ವಿಡಿಯೋ ಈ ಥರ ಹಾಕಿದ್ರೆ ಬಂದಾಗ ಹೇಳ್ಕೊತೀನಿ ಅಣ್ಣ. ಅಲ್ಲ, ಬಂದಾಗ ನಾನು ಇಂಜಿನಿಯರ್ಗೆ ವಿಡಿಯೋ ಕಳಿಸ್ತೀನಿ. ಒಂದು ಸ್ಕ್ವೇರ್ ಪೈಪ್ ಹಾಕ್ಬಿಟ್ಟು ಇದಕ್ಕೆ ಟಚ್ ಮಾಡಲಿ, ಎಲ್ಲಾಗುತ್ತೆ ಅಲ್ಲಿಗೆ, ಎಲ್ಲಿಗೋದ್ರೆ ಅಲ್ಲಿಗೆ ಟಚ್ ಮಾಡಿ ಸಮಕ್ಕೆ. ಸರಿ. ಸೊ ಈ ಫ್ಲೋರಲ್ಲಿ ನಾರ್ತ್ ಈಸ್ಟ್ ಕಟ್ ಆಗ್ಬಿಟ್ಟಿದೆ. ಈಗ ಟೋಟಲಿ ನಮ್ಮ ಡಿಸೈನಲ್ಲಿ ಕಟ್ ಮಾಡ್ಕೊಂಡು ಒಳಗಡೆ ತೊಗೊಂಡಿದ್ವಿ. ಮತ್ತು ಇದಾದರೂ ಸೆಟ್ ಮಾಡ್ಕೋಬೇಕಲ್ಲ. ಸರಿ, ಇದು ಮಾಡಿದ್ದಾರೆ, ಇದು ಚೌಕ ಮಾಡಿದ್ದಾರೆ. ಇದನ್ನೇನಂದ್ರೆ ಇನ್ನು ಸ್ವಲ್ಪ ಹೈಟ್ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು, ಚೂರು ಹೈಟು. ಇದನ್ನ ಹಾಂ, ಇದನ್ನು ಸ್ವಲ್ಪ ಹೈಟ್ ಮಾಡ್ಕೊಂಡು ಚೆನ್ನಾಗಿತ್ತು. ಬಟ್ ಇನ್ನೇನು ಗ್ಲಾಸ್ ಹಾಕ್ತಿರಲ್ವಾ, ಏನಾದರೂ ಬರುತ್ತಲ್ಲ, ಗ್ಲಾಸ್ ಬರುತ್ತೆ ಅಣ್ಣ. ಹಾಂ, ಇಷ್ಟು ಹೈಟ್ ಬರುತ್ತೆ, 3 ಅಡಿ ಹೈಟು ಗ್ಲಾಸ್, 3 ಅಡಿ ಹೈಟ್ ಗ್ಲಾಸ್ ಬಂದ್ಬಿಡುತ್ತೆ ಅಲ್ವಾ. ಗ್ಲಾಸ್ ಬಂದಾಗ ಕಾರ್ನರಲ್ಲಿ ಒಂದು ಸ್ಟೀಲ್ದು ಪಿಲ್ಲರ್ ಕೊಡ್ತಾನೆ, ಸ್ಕ್ವೇರ್ 6x6 ಪಿಲ್ಲರ್ನ ತಗೊಂಡೋಗಿ ಅಲ್ಲಿ ಟಚ್ ಮಾಡಕ್ಕೆ ಹೇಳಿ. ಸ್ಟೀಲ್ದೇ ಕೊಡಿಸ್ಬಿಡೋದಣ್ಣ. ಸ್ಟೀಲೇ ಕೊಡ್ಬೋದು, ಅದರಲ್ಲಿ ಸ್ಟೀಲ್ ಫ್ರೇಮ್ ಬರುತ್ತೆ. ಹಾಂ, ಆ ಕಾರ್ನರಲ್ಲೇ ಅದರಲ್ಲಿ ಅವನು ಫ್ರೇಮ್ ಕೊಡ್ತಾನೆ, ಇದಕ್ಕೆ ಗ್ಲಾಸಲ್ಲಿ ಸ್ಟೀಲ್ ಫ್ರೇಮ್ ಕೊಟ್ಟು ಹಾಕೋದು ಅವನು. ಆ ಸ್ಟೀಲಲ್ಲೇ ಹಿಂಗೆ ತಗೊಂಡೋಗಿ ಕನೆಕ್ಟ್ ಮಾಡಕ್ಕೆ ಹೇಳ್ಬೇಕು. ಸೊ ಇದು ಎಲ್ಲಿ ಬರುತ್ತೆ ಅಲ್ಲಿಗೆ, ಇಲ್ಲಿಗೆ ಬರುತ್ತಕ್ಕ, ಇಲ್ಲಿಗೆ ಬಂದು ಇಲ್ಲಿಗೆ ಟಚ್ ಆಗುತ್ತೆ. ಹಂಗೆ ಅವನು ವೆಲ್ಡಿಂಗ್ ಮಾಡಿ ಸೆಟ್ ಮಾಡಿಬಿಡ್ತಾನೆ, ಇಲ್ಲ ಕಬ್ಬಣದಲ್ಲಿ ಆದರೂ ಸೆಟ್ ಮಾಡಲಿ. ಸೊ ಮೂಲೆ ಕನೆಕ್ಟ್ ಆಗುತ್ತೆ ಅಂತ ಈ ಫ್ಲೋರಲ್ಲಿ. ಯಾಕಂದರೆ ಮಕ್ಕಳಿರೋದು ನೀವಿರೋದು ಇಲ್ಲೇ, ಸೊ ಎಲ್ಲರೂ ಇಲ್ಲೇ ಇಲ್ಲೇ ಇರೋದ್ರಿಂದ ಸ್ವಲ್ಪ ಇದನ್ನು ಈ ಮೂಲೆಯನ್ನು ಸೆಟ್ ಮಾಡಿಕೊಂಡ್ರೆ ಆಯ್ತು. ಓಕೆ, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಕ್ಕ. ನಿಮ್ಗೆ ಏನು ಕಷ್ಟನೋ ಗೊತ್ತಿಲ್ಲ, ದೃಷ್ಟಿ ಆಗಿದ್ರೆ ನೀವು ನೋಡ್ಕೊಳ್ಳಿ ಅಷ್ಟೇ. ಮನೆಗೆ ದೃಷ್ಟಿ ಆಗಿದ್ರೆ ನೋಡಿಕೊಂಡ್ರೆ ಒಂದು ವರ್ಷ ಇರುತ್ತೆ. 1 ವರ್ಷ ಸಿಕ್ಕಾಬಿಟ್ಟೆ ಅಂದರೆ ಯಾರಿಗೋ ಹುಷಾರಿಲ್ದಂಗೆ ಆಗೋದು, ಈ ಥರದ್ದು ಏನೋ ಪ್ರಾಬ್ಲಮ್ ಇರುತ್ತೆ. ಅದರಿಂದ ನೀವು ಸ್ವಲ್ಪ ದೃಷ್ಟಿನ ಚೆನ್ನಾಗಿ ತೆಗೆಸ್ಕೊತಾ ಇರಿ. ಮತ್ತು ಬಂಡಿ ಮಂಕಾಳಮ್ಮ ಅಲ್ಲೇನೋ ಇದೆ, ಕಬ್ಬಾಳಿಗೆ ಹೋಗಿ ಬರ್ತಾಯಿರಿ. 1 ವರ್ಷ
ಸ್ವಲ್ಪ ಕಬ್ಬಾಳಕ್ಕೆ ಹೋಗೋದು ತಿಂಗಳಿಗೆ 2 ತಿಂಗಳಿಗೆ ಒಂದ್ಸಲಿ ಇಲ್ಲ ಹೋಗ್ಬೋದು. ಮಧುರಮ್ಮ ಇದೆ ಮಧುರಮ್ಮ ಐತಲ್ಲ, ಅದು ಇಲ್ಲಿ ಒಂದು ಅಡಿ ಇದು ಗ್ರಾಮ ಮಾಡ್ಕೊಳ್ಳಿ. ದೇವತೆ ಅಲ್ಲೇ ನಾವ್ ಇರೋದು, ಅಲ್ಲಿ ಹಂಗಾಗಿ ಮಾಡ್ಕೊಳ್ಳಿ. ಹತ್ರ ಆಶೀರ್ವಾದ. ಮನೆಗೂ ಅಷ್ಟೇ ಕುಂಬಳಕಾಯಿ ಎಲ್ಲ ತೆಗೆದು ಮಾಡ್ತಾ ಇರಿ. ಹಂಗೆ ಮಾಡ್ಕೊತಾ ಇದ್ರೆ ಅಮಾವಾಸ್ಯೆಗೆ ಕುಂಬಳಕಾಯಿ ಒಂದು ಹೊಡಿಯೋದು ಒಂದು ಕಟ್ಟೋದು ಮಾಡ್ತಾ ಇರಿ. ಫ್ರಂಟ್ ಕಾಂಪೌಂಡ್ನ ಸ್ಟಾರ್ಟ್ ಹಿಂದೆ ಎಷ್ಟು ಮಾಡ್ತಿರೋ, ಹಿಂದೆ ಕಾಂಪೌಂಡ್ ಎಷ್ಟು ಮಾಡ್ತೀವೋ ಅದಕ್ಕಿಂತ 1 ಅಡಿ ಡೌನ್ ಇರಬೇಕು. ಹ್ಮ್. 1-1.5 ಅಡಿ ಡೌನ್ ಮಾಡ್ಕೊಳ್ಳಿ ಫ್ರಂಟ್. ಏನಿಲ್ಲ, ಜನ ಹೋಗೋ ಜನರಿಗೆ ಕಾಣಿಸ್ಬಾರ್ದು ನಮ್ದು ಅಷ್ಟೇ. ಅದು ಮೇಲೆ ಕಾಣಿಸುತ್ತೆ ಹೆಂಗೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್, ಬಟ್ ನಮ್ಮ ಗ್ರೌಂಡ್ ಫ್ಲೋರ್ ಕಾಣಿಸಿದ್ರೆ ಮಾಡ್ಕೊಂಬಿಡ್ರಿ. ಹಂಗೆ ಮಾಡಿ ಭದ್ರ ಮಾಡ್ಕೊಂಡು ಗೇಟ್ ಹಾಕ್ಕೊಂಬರ್ರಿ. ಸರಿ ಆಯಿತಾ? ಅಷ್ಟು ಮಾಡ್ಕೊಂಡ್ರೆ ಏನಿಲ್ಲ, ಫಸ್ಟ್ ಕ್ಲಾಸ್ ಆಗೈತೆ, ಚೆನ್ನಾಗಿ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು. ಇನ್ನೇನು ಹೇಳ್ತೀಯ? ಏನಿಲ್ಲ ಅಣ್ಣ, ಏನಿಲ್ಲ. ಸ್ಟಾರ್ಟಿಂಗು ಖಾಲಿ ಜಾಗ ಇದ್ದುತ್ತವಿಂದ ವಾಸವಣ್ಣವ್ರು ಬಂದು ನಮಗೆ ಸಲಹೆ ಸಹಕಾರ ವಾಸ್ತು ಬಗ್ಗೆ ಕೆಲವೆಲ್ಲ ಐಡಿಯಾಗಳು ಕೊಟ್ಟರು. ಅದೇ ಥರ ಪಾಲಿಸ್ಕೊಂಡು ಬಂದಿದ್ದೀನಿ. ಇವತ್ತು ಈ ಬಿಲ್ಡಿಂಗು ಇಷ್ಟು ಮಟ್ಟಕ್ಕೆ ಬಂದಿದೆ ಅಂದರೆ ಇವ್ರ ಕಾರಣ. ಅಂದರೆ ನಮ್ಗೆ ಗೊತ್ತಿರಲಿಲ್ಲ ಈ ಹಳೆ ಏರಿಯಾ ಮನೆ ಕಟ್ಟೋಕ್ಕಾಗಲ್ಲ ಅಂತ ಇದ್ರು. ಆದರೂ ನಾವು ಕಟ್ಟಲೇಬೇಕು ಅಂತ ನನಗೊಂದು ಛಲ ಇತ್ತು. ಇವರನ್ನು ನಾನು ಮೀಟ್ ಮಾಡಿದೆ, ಕೇಳಿದೆ. ಬಂದರು ಒಂದು ಸಾರಿ ಬಂದು ಖಾಲಿ ಜಾಗ ಇದ್ದಾಗಲೇ ಹಿಂದೆ ಒಂದು ಕಾವಲೆ ಇರೋದ್ರಿಂದ ಒಂದು ಟೆಂಪ್ರವರಿ ಸೀಟಾಗಿ ಕಾಂಪೌಂಡ್ ಮಾಡು, ಎಲ್ ಸೇಫು, ಮನೆ ಚೆನ್ನಾಗಿ ನಡ್ಕೋಗುತ್ತೆ ಅಂದರು. ಕೆಲವು ಏನೋ ಖಾಲಿ ಜಾಗಕ್ಕೆ ಏನೋ ಒಂದು ಹಾಕಬೇಕು, ಅದನ್ನು ಎಲ್ಲ ಮಾಡ್ಕೊಂಡು ಹೋಗೋ ಆಗ್ತದೆ ಅಂದರು. ಅವತ್ತಿಂದ ಕಂಟಿನ್ಯೂ ಆಗಿ ಮಾಡ್ದೋ. ಈ ಫೆಬ್ರವರಿಗೆ 2 ವರ್ಷ ಗುದ್ಲಿ ಪೂಜೆ ಮಾಡಿ ಈ ಮಟ್ಟಕ್ಕೆ ಬಂದಿದೆ. ವಾಸ್ತು ಮನೆಗೆ ನಾವು ಏನು ಸಂಸಾರ ಮಾಡ್ತೀವಿ, ಜಾಗ ಇದ್ರಾಗಲ್ಲ, ದುಡ್ಡಿದ್ರಾಗಲ್ಲ. ನಾವು ಕಟ್ಟುವಂಥ ಮನೆ ವಾಸ್ತು ಇರಬೇಕು ಅಂತ ಇವರು ತಿಳ್ಕೊಂಡಿರೋದ್ರಿಂದ ಇವ್ರನ್ನ ಸಲಹೆ ಸಹಕಾರ ತಗೊಂಡು ಇವತ್ತು ಮನೆ ಮಾಡ್ತಾ ಇದ್ದೀನಿ. ಯಶವಂತ್ ಅಂತ ಮದ್ದವರು. ಮನೆ ಅಲ್ಲ, ಒಳ್ಳೆ ಮನೆ ಮಾಡಿದೆ. ಅಂದರೆ ಅವ್ರ ಮಕ್ಕಳು ಬೇಕಾಗಿಲ್ಲ, ಆಯ್ತಲ್ಲ. ಮೂರು ತಲೆಮಾರು ಈ ಮನೆಯಲ್ಲಿ ಹಿಂಗೆ ಇರ್ಬೋದು, ಬದುಕ್ಬೋದು. ಯಾಕಂದರೆ ವಾಸ್ತು ಚೆನ್ನಾಗಿದ್ದರೆ 3 ತಲೆಮಾರು ಹಂಗೆ ಇರ್ತಾರೆ. ವಾಸ್ತು ಚೆನ್ನಾಗಿಲ್ಲ ಅಂದರೆ 1 ತಲೆಮಾರಿಗೆ ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ಬೇರೆ ಇನ್ನೇನೋ ಮಾಡೋಕ್ಕೆ ಹೋಗೋದು, ಲಾಸ್ ಆಗೋದು. ಇವರು ಹಂಗೆ ಮಾಡ್ತಾರಲ್ಲ ತಾನೆ, ತುಂಬ ಜನ ಮಾಡಿದ್ದಾರೆ. ನೀವು ಹೇಳ್ಕೊಟ್ರಿ, ಅವತ್ತಿಂದ ಯಾವುದೂ ಸಮಸ್ಯೆ ಇಲ್ಲ. ನಿನ್ನ ಆರೋಗ್ಯ ಸೆಟ್ ಆಯ್ತು, ಅದು ಖುಷಿ ನಮಗೆ. ನಡೀತಾ ಇದೆ. ಈ ಕೆಲವು ಹೇಳಿದಿರ ಸಮಸ್ಯೆ ಇರುವ ಸಣ್ಣ ಪುಟ್ಟ ಅದನ್ನ ರೆಡಿ ಮಾಡಿಸ್ಕೊತೀನಿ. ತಿರ್ಗಾ ನೆಕ್ಸ್ಟ್ ಬಂದು ನೋಡಿ ಗುರುಪ್ರವೇಶ ಹೇಳ್ಬೇಕು. ಗುರುಪ್ರವೇಶಕ್ಕೆ ಬಂದು ಇದ್ದಿ ಎಲ್ಲಾರ್ಗು ಈ ಮನೆಗೆ ವಾಸ್ತು ಯಾರು ಅಂದ್ರೆ ಫ್ರೆಂಡ್ಸ್ ಪಿಕ್ಚರ್ ವಾಸ್ತು ಅವರು ಅಂತಾನೆ ಎಲ್ಲಾರ್ಗು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ. ಒಳ್ಳೇದಾಗ್ಲಿ, ನಮಗೂ ಒಳ್ಳೇದಾಗ್ಲಿ ಅಣ್ಣ, ನೀವು ಬೆಳೀರಿ ಅಂತ ತುಂಬ ಹೃದಯದಿಂದ ಹಾರೈಸ್ತೀನಿ. ನಮಗೆ ದೇವರು ನಾವೆಲ್ಲ ಬಂದ್ಬಿಟ್ಟಿದೀವಿ, ನಾವು ಅನುಭವಿಸಿದೀವಿ. ವಾಸ್ತು ಇಲ್ದಿರ ಕೋಟಿಗಟ್ಟಲೆ ನೋಡ್ತಾ ಇರ್ತೀನಿ ಯೂಟ್ಯೂಬ್, ನಿಮ್ಮ ಕತೆ ಎಲ್ಲ ಪಾಪ ಕೋರ್ಟ್ಗೆ ಹೋಗಿ ಜೈಲ್ಗೆ ಏನೇನು ಅನುಭವಿಸಿದ್ವಿ. ನಮ್ಮ ಥರ ಯಾರು ಆಗೋದು ಬೇಡ. ಕಟ್ಟೋವಾಗ ಒಂದು ಹುಷಾರಾಗಿ ಎಲ್ಲ ಅದೇ ಸಿಮೆಂಟು, ಅದೇ ಜಲ್ಲಿ, ಅದೇ ಕಾಂಕ್ರೀಟು, ಅದೇ ಎಲ್ಲ ಒಂಚೂರು ಎಲ್ಲೆಲ್ಲಿ ಇಡಬೇಕು. ಅಲ್ಲಿಡೋ ಡೋರ್ ಇಲ್ಲಿಡೋದು, ಇಲ್ಲಿಡೋ ಕಿಟಕಿ ಅಲ್ಲಿಡೋದು ಅಷ್ಟೇ. ಇದನ್ನು ಸರಿ ಮಾಡಿಕೊಂಡ್ರೆ ವಾಸ್ತು ಸೆಟ್ ಆಗಿಬಿಡುತ್ತೆ. ನೆಮ್ಮದಿಯಾಗಿರ್ಬೋದು ಮನೆಗೆ. ಯಾರು ಮನೆ ಕಟ್ಟೋರು ನೆಮ್ಮದಿಗೋಸ್ಕರ ಅಲ್ವಾ? ನೆಮ್ಮದಿ ಇಲ್ದಿರ ಮನೆ ಏನಕ್ಕಕ್ಕ? ಎಷ್ಟು ಕೋಟಿ ಇದ್ರು ವೇಸ್ಟ್. ಸೊ ನೆಮ್ಮದಿ ಮನೆ ಕಟ್ಟಿದೀಯ. ಸರಿ. ಅಪ್ಪ ಅಮ್ಮನ ಹೆಸರಲ್ಲಿ ಅಪ್ಪ ಅಮ್ಮನ ವಿಗ್ರಹ ಇಟ್ಕೊಂಡು ಮಾಡ್ತೀನಿ. ಮತ್ತೆ ಇನ್ನೊಂದ್ಸಲಿ ನಮ್ಮ ಆಡಿಯನ್ಸ್ಗೆಲ್ಲ ಆಮೇಲೆ ತೋರ್ಸೋಣ. ಸರಿ. ನೀವು ದೃಷ್ಟಿಗೆಲ್ಲ ಸೆಟ್ ಮಾಡಿಬಿಟ್ಟು ಹೇಳಮ್ಮ. ಸರಿ. ಥ್ಯಾಂಕ್ ಯು ಅಕ್ಕ. ಒಳ್ಳೇದಾಗಲಿ.